महद्भ्यो नमो गुरुभ्यः सर्वोपप्लवैः प्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं दच्चिदानन्दं यदिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अचीहि भगवो ಅಕ್ಷರಾನಂದ ಸ್ವಾಮಿ ಬಂದಿದ್ದಾರೆ, ಅವರೇ ವ್ಯಾಖ್ಯಾನ ಮಾಡ್ತಾರೆ ಇವತ್ತಿನ ಇದು ಭಾಗವನ್ನ. ಇವತ್ತು ನಿನ್ನೆ ಎಲ್ಲಿಗಾಗಿತ್ತು? ಉಚ್ಯತೆಯಲ್ಲಿ ವಿಭಾವ್ಯಂತೆ ಭೋಕ್ತ ಆತ್ಮ ಇತ್ಯುಚ್ಯತೆ ಅಲ್ಲಿವರೆಗೆ ಆಗಿತ್ತು. ಕೆಳಗಿನ ಲಾಯಿನು ಕನ್ನಡದಲ್ಲಿ ಸುಖ ದುಃಖ ಮೋಹಾತ್ಮಕ ಪ್ರತ್ಯಯ ಮಹೇಶ್ವರ ಅದಕ್ಕೆ ಹೇಳಿ ಮಹೇಶ್ವರ ಅಲ್ಲಿಂದ ಹೇಳ್ಬೇಕು ಭಾಷ್ಯ. ಮಹೇಶ್ವರ ಸರ್ವಾತ್ಮತ್ವಾತ್ ಸ್ವತಂತ್ರತ್ವಾಚ್ಚ ಮಹಾನ್ ಈಶ್ವರಶ್ಚ ಇತಿ ಮಹೇಶ್ವರಃ. ಮಹಾನ್ ಈಶ್ವರಶ್ಚ ಇತಿ ಮಹೇಶ್ವರಃ. ಇದು ಸರ್ವಾತ್ಮನಾಗಿರೋದ್ರಿಂದ ಮಹಾನ್, ಸ್ವತಂತ್ರನಾಗಿರೋದ್ರಿಂದ ಈಶ್ವರ. ಮಹಾನ್ ಈಶ್ವರ ಅನ್ನೋದು ಕರ್ಮಧಾರೆಯ ಸಮಾಸ ಅಂತ ಎರಡನ್ನೂ ಪ್ರಥಮ ವಿಭಕ್ತಿ. ಮಹಾನಿಷ್ಠಾಸು ಈಶ್ವರಶ್ಚ ನಮ್ಮ ಲೌಕಿಕ ವಿಗ್ರಹ ವಾಕ್ಯ, ಹಾಗೆ ಹೇಳಬೇಕು ನಿಯಮ ಇಲ್ಲ. ಮಹಾನ್ ಅನ್ನೋದು ಹೇಗೆ ಅಂದ್ರೆ ಎಲ್ಲರ ಸ್ವರೂಪ. ಈ ಸರ್ವಾತ್ಮ ಶಬ್ದವು ಎಲ್ಲರ ಆತ್ಮನೋ ಎಲ್ಲಾ ಸ್ವರೂಪನೂ ಆಗಿದ್ದಾನೆ ಅಂತ. ಸರ್ವ ಸ್ವರೂಪ ಅಂತ ಹೇಳೋದು ಸರ್ವಾತ್ಮ ಅಂದ್ರೆ ಎಲ್ಲಾ ಭೂತಗಳ ದೇಹೇಂದ್ರಿಯಗಳ ರೂಪದಲ್ಲೂ ಇದ್ದಾನೆ, ಒಳಗೆ ಜೀವರೂಪನಾಗಿ ಆತ್ಮನಾಗಿಯೂ ಇದ್ದಾನೆ. ಆದ್ದರಿಂದ ಸರ್ವಾತ್ಮನಾಗಿರುವುದರಿಂದ ಮಹಾನ್ ಅಂದ್ರೆ ಅವನಿಗಿಂತ ದೊಡ್ಡವನು ಅಂತಿಲ್ಲ. ಇನ್ನು ಸ್ವತಂತ್ರ, ಯಾರ ಅಧೀನವೂ ಅಲ್ಲ, ಅವನು ಏನ್ ಬೇಕಾದ್ರೂ ಯಾವುದನ್ನು ಬೇಕಾದ್ರೂ ಮಾಡಬಹುದು. ಆದ್ರಿಂದ ಸ್ವತಂತ್ರ. ಈ ಎರಡು ಗುಣದಿಂದ ಮಹೇಶ್ವರ ಅಂತ ಹೇಳಿದ್ರು. ಒಟ್ಟು ಶ್ಲೋಕದಲ್ಲಿ ಮೊದಲಿನಿಂದ 5 ಗುಣಗಳನ್ನು ಹೇಳಿದ್ರು. ಉಪದ್ರಷ್ಟ, ಅನುಮಂತ, ಭರ್ತ, ಭೋಕ್ತ, ಮಹೇಶ್ವರ ಅಂತ. ಈ 5 ಗುಣಗಳು ಅನುಭವದಿಂದ ಪರಮಾತ್ಮನನ್ನು ತಿಳ್ಕೊಳ್ಳೋಕ್ಕೂ ಬರುತ್ತೆ, ಹಾಗೆಯೇ ಅತ್ಯಂತ ಪರಮ ಪ್ರೇಮವನ್ನು ಇಡೋದಕ್ಕೂ ಈ ಗುಣಗಳೇ ಸಾಕು. ನಮ್ಮ ಹತ್ತಿರದಲ್ಲಿರೋದನ್ನ ಉಪ ಅಂತ ಹೇಳಿದೆ, ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ದ್ರಷ್ಟ ಅಂತ ಹೇಳಿದೆ. ಒಂದೇ ಬರದಲ್ಲಿ ನಮ್ಮ ಹತ್ರ ಇರೋರು ನಮ್ಮನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡವನೇ ನಮ್ಮ ಪ್ರೇಮಕ್ಕೆ ಆಸ್ಪದ. ನಾವು ಎಲ್ಲಿ ಪ್ರೀತಿ ಇಡಬೇಕು ಅಂದ್ರೆ ಯಾರ ಹತ್ರದಲ್ಲಿದ್ದಾನೋ, ಯಾರು ನಮ್ಮನ್ನ ಚೆನ್ನಾಗಿ ತಿಳ್ಕೊಂಡ್ಯಾರ, ನಮ್ಮನ್ನ ಅಂದ್ರೆ ಅಂತಃಕರಣ ಮತ್ತು ಜೀವ ಈ ಸ್ವರೂಪವನ್ನ ಅಂತ. ಒಳಗಿನಿಂದ ಮನಸ್ಸನ್ನ ಪ್ರಪಂಚದವರಿಗೆ ಇನ್ ಯಾರಿಗೂ ತಿಳ್ಕೊಳಕ್ಕಾಗಲ್ಲ. ಆದ್ರೆ ಸಾಕ್ಷಿ ರೂಪದಿಂದ ಪರಮಾತ್ಮನೇ ಹತ್ತಿರದಲ್ಲಿದ್ದಾನೆ. ಅಂದ್ರೆ ಮನಸ್ಸಿಗೂ ಪರಮಾತ್ಮನಿಗೂ ನಡುವೆ ಬೇರೆ ಯಾರೂ ಬರೋದಿಲ್ಲ. ಹೊರಗಿನ ವಿಷಯದವರ ಜನರಾದ್ರೆ ಮಧ್ಯೆ ದೇಹ, ಇಂದ್ರಿಯ, ಅವನ ಕ್ರಿಯೆಗಳು, ಬೆಳಕು ಇದೆಲ್ಲ ಅಡ್ಡಿ. ಆದ್ರಿಂದ ನಮ್ಮನ್ನ ಪೂರ್ಣವಾಗಿ ತಿಳಿದವನು ಪರಮಾತ್ಮನೊಬ್ಬನೇ. ಹನುಮಂತ ಅಂದ್ರೆ ನಾವು ಶಕ್ತಿಯನ್ನು ಕೊಟ್ಟು ನಮ್ಮ ಜ್ಞಾನವನ್ನು ಕೊಟ್ಟರು ಏನ್ ಮಾಡಿದ್ರು ಅನುಮತಿ ಕೊಟ್ಟ ಹಾಗೆ, ಅನುಮೋದನೆ ಕೊಟ್ಟ ಹಾಗೆ. ಅಂದ್ರೆ ಪರಮಾತ್ಮನು ಪ್ರೇಮವಿದ್ದವನು. ಮಕ್ಕಳು ಏನೇ ಚೇಷ್ಟೆ ಮಾಡ್ಲಿ ಹಾಗೆ ನಾವು ಅನುಮತಿ ಅನುಮೋದನೆ ಮಾಡ್ತೀವೋ, ಹಾಗೆ ಪರಮಾತ್ಮನು ಜೀವಾತ್ಮನು ಎಲ್ಲಿ ಹೋದ್ರು ಈ ಪ್ರಪಂಚದಲ್ಲಿ ಅದಕ್ಕೆ ಒಂದು ರೀತಿ ಅವನದೇ ಶಕ್ತಿ, ಅವನದೇ ಜ್ಞಾನ, ಅದನ್ನ ಬಳಸ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನ ಅನುಮತಿ ಕೊಡುವವನು ಬಹಳ ನಮಗೆ ಹೊಂದ್ಕೊಳ್ತಾನೆ. ಆದ್ರಿಂದ ಅಲ್ಲಿ ಪ್ರೇಮ ಇಡಬೇಕು. ಇನ್ನು ಭರ್ತ ಅನ್ನೋದನ್ನ ಚೆನ್ನಾಗಿ ಹೇಳಿದ್ದಾರೆ ಅವರು. ಎಲ್ಲಾ ಇಂದ್ರಿಯ ದೇಹೇಂದ್ರಿಯಗಳನ್ನು ಎತ್ತಿ ಹಿಡಿದವನು, ನಮ್ಮನ್ನು ಪೋಷಣೆ ಮಾಡಿದವನು, ನಮಗೆ ಸ್ವರೂಪವನ್ನೇ ಕೊಟ್ಟವನಾದ್ನ ಭರ್ತ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಭಾಷ್ಯಕಾರರು. ಅದು ಒಂದು ರೀತಿ ಯಾರು ಭರ್ತೃವೋ, ನಮ್ಮನ್ನು ಪೋಷಣೆ ಮಾಡ್ತಾರೋ, ನಮ್ಮನ್ನೆಲ್ಲವನ್ನೂ ನಮಗೆ ಅನುಗ್ರಹ ಮಾಡ್ತಾರೋ ಅವನಲ್ಲೇ ಪ್ರೇಮ ಇಡಬೇಕು ಅನ್ನೋದು ಭರ್ತ ಅಂತ ಇದೆ. ಇನ್ನು ಭೋಕ್ತ, ನಮ್ಮ ಜೊತೆಯಲ್ಲೇ ಸಂತೋಷ ಪಡ್ತಾನೆ. ಅಂದ್ರೆ ಜೀವನ ಏನ್ ಅನುಭವಿಸ್ತಾನೋ ಅದನ್ನ ನೋಡೋದ್ರಿಂದಲೇ ಸಂತೋಷ ಪಡೋನಾದ್ರಿಂದ ಭೋಕ್ತ ಅಂತ. ಇಬ್ರು ಒಟ್ಟಿಗೆ ಇರ್ತಾರಲ್ಲ, ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ಅಂತ ಹೇಳಿ ಒಂದೇ ದೇಹದಲ್ಲಿ ಇಬ್ರು ಕೂಡ ಒಟ್ಟಿಗೆ ಇರ್ತಾರೆ, ಅತ್ಯಂತ ಸ್ನೇಹಿತರು ಅಂತ ಹೇಳಿದ್ರಿಂದಲೇ ಆ ಭರ್ತ ಭೋಕ್ತ ಇದೆ. ಈಗ ಹೇಳ್ತಾರೆ ಮಹೇಶ್ವರ ಅಂತ. ಮನುಷ್ಯ ಎಲ್ಲಿ ಪ್ರೀತಿ ಇಡಬೇಕು ಅಂತಂದ್ರೆ ತನಗೆ ಅನುಕೂಲ ಕೊಟ್ಟವರು, ಎಲ್ಲಾ ಗುಣಗಳಿಂದ ತುಂಬಿದವರು, ಎಲ್ಲವನ್ನು ಅರ್ಥ ಮಾಡ್ಕೊಂಡವರು, ಇದೆಲ್ಲ ಸರಿ.
ಆದ್ರೆ ಯಾರು ನಮ್ಮ ಆತ್ಮರೂಪದಿಂದ ಪ್ರೀತಿಸ್ತಾರೋ, ತುಂಬಾ ಆಳವಾಗಿ ಪ್ರೀತಿಸ್ತಾರೋ, ಯಾರು ಸ್ವತಂತ್ರವಾಗಿರ್ತಾರೋ ಅವರಿಬ್ಬರು ಬಹಳ ಮುಖ್ಯ ಪ್ರೇಮಕ್ಕೆ. ಅದು ಅತ್ಯಂತ ಮುಖ್ಯವಾದ್ದು. ನಮ್ಮ ಆತ್ಮನಾಗಿ ಎಲ್ಲ ಪ್ರೇಮವನ್ನು ನಮಗೆ ಕೊಟ್ಟ ಮೇಲೆ ಅವನನ್ನು ಬಿಟ್ಟು ನಾವು ಪ್ರೇಮವನ್ನು ಬೇರೆ ಕಡೆ ಇಡೋದೇ ನಮ್ಮ ತಪ್ಪದು. ಪ್ರಪಂಚದ ಸುಳ್ಳಾದ ವಸ್ತುವಿನಲ್ಲಿ ಅವರ ತೃಪ್ತಿಗೋಸ್ಕರ ಅಚೇತನದಲ್ಲೂ ಚೇತನದಲ್ಲೂ ಹೋಗಿ ಅವರಲ್ಲಿ ನಿಮ್ಮನ್ನು ಸಂತೋಷ ಪಡಿಸ್ತೀನಿ ಅಂತ ಹೋಗ್ತೀವಲ್ಲ, ಮೂಕ ವರಾಕ ವಯಂ ಅಂತ ಹೇಳಿದಾಗ ನಾವು ಯಾಕಲ್ಲಿ ಪ್ರೇಮ ಇಡಬೇಕು? ಪರಮಾತ್ಮನು ಆತ್ಮನಾಗಿ ಪ್ರೇಮ ಕೊಟ್ಟಿದ್ದಾನೆ, ಸ್ವತಂತ್ರವಾಗಿದ್ದಾನೆ. ಸ್ವತಂತ್ರ ಆದವ್ರನ್ನ ಪ್ರೀತಿಸ್ಬೇಕು. ಪರತಂತ್ರರಾದವ್ರನ್ನ ಪ್ರೀತಿಸಿದ್ರೆ ನಾವು ಪರತಂತ್ರ ಆಗ್ಬಿಡ್ತೀವಿ. ಆದ್ರಿಂದ ಈ 5 ಗುಣಗಳು, ಉಪದೃಷ್ಟ, ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ, ಈ 5 ಗುಣಗಳು ನಿಜವಾಗಿ ಪರಮಾತ್ಮನಲ್ಲಿ ಪರಮ ಪ್ರೇಮವನ್ನು ಇಡೋದಕ್ಕೆ ಲಕ್ಷಿತವಾಗಿದೆ. ಅನುಭವದಿಂದ ತಿಳ್ಕೊಳ್ಳೋಕ್ಕೂ ಆಗತ್ತೆ. ಅದನ್ನೇ ಪರಾಭಕ್ತಿ, ಜ್ಞಾನನಿಷ್ಠ 2 ಒಂದೇನು ಭಾಷ್ಯಕಾರ ಹೇಳಿದ್ದು. ಈಗ ಪರಮಾತ್ಮ ಅನ್ನೋ ಪದವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಪರಮಾತ್ಮ ಎಂಬಲ್ಲಿ ಪರಂ ಆತ್ಮ ಅಂತ ವ್ಯಾಖ್ಯಾನ ಅಲ್ಲ, ಪರಮಶ್ಚ, ಪರಮ ಆತ್ಮ ಅಂತ ಸವರ್ಣ ದೀರ್ಘ ಸಂಧಿ. ಪರಮ ಆತ್ಮ ಅಂತ ಹೆಚ್ಚಾದ ಆತ್ಮ, ಕೀಳಾದ ಆತ್ಮ ಅಂತ ಹಾಗೆ ಹೇಳ್ತಾ ಇಲ್ಲ. ಪರಮ ಅಂದ್ರೆ ಪರಮಾರ್ಥವಾದ ಆತ್ಮ ಅಂತ ಮಾಡಿದ್ದಾರೆ. ದೇಹಾದೀನಾಂ ಉದ್ಯಂತಾನಾಂ ಪ್ರತ್ಯಗಾತ್ಮತ್ವೇನ ಕಲ್ಪಿತಾನಾಂ ಅವಿದ್ಯಯಾ ಪರಮಃ ಉಪದ್ರಷ್ಟತ್ವಾದಿ ಲಕ್ಷಣಃ ಆತ್ಮ ಇತಿ ಪರಮಾತ್ಮ. ಭಾಷ್ಯಕಾರರು ಪರಮ ಎಂಬ ಶಬ್ದವನ್ನ ಎಷ್ಟು ಸ್ವಾರಸ್ಯವಾಗಿ ಬಳಸಿದ್ದಾರೆ ಅಂದ್ರೆ, ದೇಹದಿಂದ ಬುದ್ಧಿವರೆಗೆ ಎಲ್ಲವೂ ಕೂಡ ನಾನು 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 ಅಂತ ಪ್ರತ್ಯಗಾತ್ಮತ್ವೇನ ಕಲ್ಪಿತಾನಾಂ ಅವಿದ್ಯೆಯ, ತಪ್ಪು ತಿಳುವಳಿಕೆಯಿಂದ ಅದೇ ನಮ್ಮ ಸ್ವರೂಪ ಅಂತ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದೀವಿ. ದೇಹವೇ ನಾನು, ಇಂದ್ರಿಯವೇ ನಾನು, ಮನಸ್ಸೇ ನಾನು, ಬುದ್ಧಿಯೇ ನಾನು ಅಂತ ಹೇಳಿ ಒಂದೊಂದು ಅತ್ಯಂತ ಹತ್ತಿರವಾದ ಆತ್ಮ ಅಂತ ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದ ಇವು 5ರ ಪೈಕಿ ಪರಮ ಅಂದ್ರೆ ನಿಜವಾದ ಹೆಚ್ಚಿನದಾದ ಆತ್ಮ ಯಾರೋ ಉಪದ್ರಷ್ಟತ್ವಾದಿ ಲಕ್ಷಣ. ಉಪದ್ರಷ್ಟ, ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ, ಆ ರೀತಿಯಾಗಿ ಆ ಸ್ವರೂಪದಿಂದ ಕಂಡಂಥವನೇ ಆತ್ಮ, ನಮ್ಮ ಸ್ವರೂಪ. ಅದನ್ನೇ ನಾನು ಅಂತ ನಾವು ತಿಳ್ಕೋಬೇಕೇ ಹೊರತು ದೇಹವನ್ನಾಗಲಿ, ಇಂದ್ರಿಯನ್ನಾಗಲಿ, ಅಂತಃಕರಣವನ್ನಾಗಲಿ, ಬುದ್ಧಿಯನ್ನಾಗಲಿ ಪ್ರತ್ಯೇಗಾತ್ಮ ನಮ್ಮ ಸ್ವರೂಪ ನಾನು ಅಂತ ಕಲ್ಪಿಸಬಾರದು, ನಾನು ಅಂತ ತಪ್ಪಾಗಿ ತಿಳಿಬಾರದು. ಆದ್ರಿಂದ ಪರಮಃ ಅನ್ನೋ ಶಬ್ದಕ್ಕೆ ಈ ತಪ್ಪು ಕಲ್ಪಿತವಾದ 5ರ ಸಂಖ್ಯೆಯಿಂದ ಹೆಚ್ಚಿನವನು. ಪರಮ ಅಂದ್ರೆ ನಿಜವಾದ ಆತ್ಮ, ಕಲ್ಪಿತ ಆತ್ಮ. ಪರಮ ಅನ್ನೋ ಶಬ್ದದಿಂದ ತುಂಬಾ ಹತ್ತಿರ ಇರೋನು, ಬಾಕಿದೆಲ್ಲ ದೂರ. ಸುಳ್ಳಾದ ವಸ್ತುವಿನಲ್ಲಿ ಆತ್ಮಬುದ್ಧಿ, ಸತ್ಯವಾದ ವಸ್ತುವಿನ ಆತ್ಮಬುದ್ಧಿ, ಉಪದ್ರಷ್ಟತ್ವಾದಿ ಲಕ್ಷಣ ಇರೋದ್ರಿಂದ ಅದು ಪರಮ ಆತ್ಮ ಅಂದ್ರೆ ನಿಜವಾದ ಪ್ರೇಮದ ಸ್ವರೂಪ. ತಾನು ಅನ್ನೋ ಪ್ರೇಮಕ್ಕೆ ಅರ್ಹತೆ ಇರೋನು. ಬಾಕಿ ಉಳಿದ ವಸ್ತುವೆಲ್ಲ ತನ್ನದು ಅನ್ನೋದು ಹೇಳೋಕ್ ಬರ್ಬೋದು. ತನ್ನದು ಅಂದ್ರೆ ಸೆಕೆಂಡರಿ ಪ್ರೇಮ, ತಾನು ಅನ್ನೋ ಪ್ರೇಮ ಉತ್ತಮೋತ್ತಮ ಪ್ರೇಮ. ಅಲ್ಲೂ ಕೂಡ ದೇಹಾದಿಗಳಲ್ಲಿ ಒಂದೊಂದ್ಸಲ ನಾವು ನನ್ನ ದೇಹ, ನನ್ನ ಇಂದ್ರಿಯ, ನನ್ನ ಮನಸ್ಸು, ನನ್ನ ಬುದ್ಧಿ ಅಂತ ಹೇಳ್ತೀವಿ. ಆದ್ರೆ ನಮಗೆ ಅವುಗಳಿಗಿಂತ ಬೇರೆಯಾದ ತಾನನ್ನು ಕಂಡೇ ಇಲ್ಲ. ತಾನು ಅಂತ ಹೇಳ್ತಾನೆ, ನನ್ನವನು ಅಂತ ಹೇಳ್ತಾನೆ. ಹೀಗಾಗಿ ಪರಮ ಅಂದ್ರೆ ನಿಜವಾದ ತಾನು ಸಾಕ್ಷಿಯೊಬ್ಬನೇ, ಅವನೇ ಆತ್ಮ, ಅವನಲ್ಲೇ ನಾವು ನಿಲ್ಬೇಕು ಅನ್ನೋಕ್ಕೋಸ್ಕರವಾಗಿ ಪರಮಾತ್ಮ ಅಂತ ಪದವನ್ನು ಹಾಕಿದ್ದಾರೆ. ಈ ಪರಮಾತ್ಮ ಎಲ್ಲೋ ಇದ್ದಾನೆ ಅಂತಲ್ಲ, ನಮ್ಮ ಸ್ವರೂಪ ಎಲ್ಲೋ ಇದೆ ಅಂತಂದ್ರೆ ಅರ್ಥ ಏನದು ಆಗೋದೇ ಇಲ್ಲ. ಅಹಲ್ಯಕೇತಿ ಹೋವಾಚ ಅಂತ ಹೇಳಿದಾಗ ಆಗತ್ತೆ. ಆ ಯಾಜ್ಞವಲ್ಕ್ಯರಿಗೆ ಆ ವಿದಗ್ಧ ಶಾಕಲ್ಯ ಕೇಳಿದ, ಹೃದಯ ಎಲ್ಲಿದೆ ಇಂದ. ಹೃದಯ ಬೇರೆ ಕಡೆ ಇದ್ರೆ ಅದು ಪ್ರೇತ, ಹಗಲುತ್ತಿರುವ ಪ್ರೇತ, ಅದು ಅಹಲ್ಯಿಕ ಅಂತ ನಿಂದೆ ಮಾಡಿದ್ದಾರೆ. ಆತ್ಮ ಅಂದ್ರೆ ತಾನು, ಪರಮಾತ್ಮ ಎಲ್ಲೋ ಇದ್ದಾನೆ ಅಂತಂದ್ರೆ ತಾನೇ ಹಾಗಾಗ್ತಾನೆ. ತಾನು ಅನ್ನೋ ಅರ್ಥವನ್ನೇ ಪರಮಾತ್ಮ ಅಂತ ಕೊಟ್ಟಿದ್ದಾರೆ. ಹೀಗೆ ಪರಮಾತ್ಮ ಅನ್ನೋ ಪದವು ನಿಜವಾದ ಜ್ಞಾನವನ್ನು, ಪರಮವಾದ ಭಕ್ತಿಯನ್ನು ಎರಡನ್ನೂ ತೋರಿಸುವಂತ ಪರಮ ಆತ್ಮ ಅಂತ ಆಯ್ತು. ಸಹ ಪರಮಾತ್ಮ ಇತ್ಯನೇನ ಶಬ್ದೇನ ಚಾಪಿ, ಇದೇನ ಶಬ್ದೇನ ಚಾಪಿ, ಇತ್ಯನೇನ ಶಬ್ದೇನ ಚಾಪಿ ಉಕ್ತಃ ಕಥಿತಃ ಶ್ರುತೌ. ಉಕ್ತಃ ಕಥಿತಃ ಶ್ರುತೌ. ಈ ಶಬ್ದದಿಂದ, ಪರಮಾತ್ಮ ಅನ್ನೋ ಪದದಿಂದಲೂ
ಈ ಏನನ್ನ ಕರೆದಿದೆ ಶ್ರುತಿಯಲ್ಲಿ. ಶ್ರುತಿ ಅಧ್ಯಾರೋಪ ದೃಷ್ಟಿಯಿಂದ ಕಲ್ಪಿತಾತ್ಮರನ್ನ 5 ಜನ ಇಟ್ಕೊಂಡು 5 ನಾನುಗಳು ಕಲ್ಪಿತರು, ನಿಜವಾದ ನಾನು ತಾನೊಬ್ಬನೇ. ಆದ್ರೆ ಅವನಿಗೆ ಪರಮಾತ್ಮ ಅನ್ನೋ ಶಬ್ದದಿಂದ ಆತ್ಮನನ್ನೇ, ಆತ್ಮ ಅನ್ನೋ ಶಬ್ದ ನಿರುಪಚರಿತವಾದ್ರೂ ಪರಮಾತ್ಮನಿಗೆ ಹೋಗೋದು. ಆತ್ಮ ಹಿ ನಾಮ ಸ್ವರೂಪಂ, ಆತ್ಮಾನ ಮೈಕ್ಷತ ಅಂದ್ರೆ ಪರಮಾತ್ಮನನ್ನೇ, ಪ್ರತ್ಯೇಗಾತ್ಮಾನ ಐಕ್ಯತ ಅಂತಂದ್ರೆ ನಿಜವಾದ ತನ್ನ ಸ್ವರೂಪವನ್ನ ಕಂಡುಕೊಂಡ ಅಂತ ಅರ್ಥ. ಹೀಗೆ ಪರಮಾತ್ಮ ಅನ್ನೋ ಶಬ್ದ ಕೃತಿಯಲ್ಲಿ ನಿಜವಾದ ಸಾಕ್ಷಿಯನ್ನೇ ಕರೆದಿದೆ. ಅವನೊಬ್ಬನೇ ಪರಮಾತ್ಮ. ಕ್ವಾಸೌ ಅಸ್ಮಿನ್ ದೇಹೇ ಪುರುಷಃ ಪರಃ ಅವ್ಯಕ್ತಾತ್. ಇಲ್ಲಿ ಎಲ್ಲಿದ್ದಾನೆ ಅಂತ ಕೇಳಿದ್ರು, ಈ ದೇಹದಲ್ಲಿ ಅಂದ್ರು. ದೇಹದಲ್ಲಿ ತೋರ್ಕೋತಾನೆ ಅಂತ. ದೇಹ ಅಲ್ಲ, ಎಲ್ಲವೂ ಪರಮಾತ್ಮನಲ್ಲಿದ್ದಾಗ ಪರಮಾತ್ಮ ದೇಹದಲ್ಲಿದ್ದಾನೆ ಅಂದ್ರೆ ಅದು ತಿಳ್ಕೊಳ್ಳೋಕೆ ಒಳಮುಖವಾಗಿ ಹೋಗ್ಲಿ ಅನ್ನೋಕ್ಕೋಸ್ಕರವಾಗಿ ದೇಹದಲ್ಲಿ ಅಂತ ಹೇಳಿದ್ವು. ದೇಹದೊಳಗೆ ಇದ್ದಾನೆ ಅಂತ ಅರ್ಥ ಅಲ್ಲ. ಅವನ ಯಥಾರ್ಥವಾದ ಸ್ವರೂಪ ಇದೆಯಲ್ಲ, ಪರಮಾತ್ಮನು ಇದ್ದಾಗಿರೋ ಸ್ವರೂಪ ಬುದ್ಧಿ ಸಾಕ್ಷಿಯಾಗಿರುವಂತಹ ಜಾಗದಲ್ಲಿ ಅನುಭವದಲ್ಲಿ ಗೊತ್ತಾಗತ್ತೆ. ಇನ್ ಬಾಕಿ ಕಡೆಯಲ್ಲೆಲ್ಲ ಮಾಯಾರೂಪವೇ ತೋರೋದು. ಆ ಹೊರಗಡೆ ನೋಡ್ಬೇಕು ನೀವು ಬಹಳವಾಗಿ ಇಷ್ಟಪಟ್ರೋ ದೇವರನ್ನು ಕಾಣಬೇಕು ಅಂದ್ರೆ ಅದು ಮಾಯಾರೂಪವಾಗತ್ತೆ ಹೊರತು ನೇದಂ ಯದಿದಂ ಉಪಾಸತೆ ಮಾಯಾಶೇಷ ಮಯಾ ಸೃಷ್ಟ ಯನ್ಮಾಂ ಪಶ್ಯಸಿ ನಾರದ. ಆದ್ರಿಂದ ನಿಜವಾದ ಸ್ವರೂಪವನ್ನ ದೇಹದಲ್ಲೇ ಒಳಮುಖವಾಗಿ ಹೋಗ್ಬೇಕು, ಬೇರೆ ಕಡೆ ನೋಡೋಕ್ ಆಗೋಲ್ಲ. ದೇಹದೊಳಗೆ ಕಂಡ ಮೇಲೆ ಎಲ್ಲೆಲ್ಲೂ ಅವನೇ, ಅವನಿಗಿಂತ ಯಾವುದು ಬೇರೆ ಇಲ್ಲ ಅಂತ ಆಮೇಲೆ ಅನುಭವ ಗೊತ್ತಾಗತ್ತೆ. ಮೊದಲು ತನ್ನೊಳಗೆ ಸರ್ವಭೂತಾನಿ ಚಾತ್ಮನಿ ಅಂತ ಹೇಳಿ ತನ್ನಲ್ಲಿ ಕಾಣಬೇಕು. ಆ ಪುರುಷ ಪರಹ ಅವ್ಯಕ್ತ. ಇಲ್ಲಿ ಪುರುಷ ಪರಹ ಅಂತಿದೆ. ಇಲ್ಲಿ ಹೆಚ್ಚಿನವನು, ವಿಲಕ್ಷಣನಾದವನು ಅವ್ಯಕ್ತಕ್ಕಿಂತ ಅಂದ್ರು. ವ್ಯಕ್ತಾವ್ಯಕ್ತ ಅನ್ನೋದು ನಾಮರೂಪಗಳ ಒಂದು ತೋರುವ ಅವಸ್ಥೆ, ಒಂದು ಬೀಜಾವಸ್ಥೆ. ವ್ಯಕ್ತ ತೋರುವ ಅವಸ್ಥೆ, ಅವ್ಯಕ್ತ ಅಂದ್ರೆ ಬೀಜಾವಸ್ಥೆ. ಈ ಅವ್ಯಕ್ತ ಅವಸ್ಥೆಯಲ್ಲೂ ನಾಮರೂಪಗಳು ಅದದೇ ಇರುತ್ತೆ, ವ್ಯಕ್ತವಾದ್ರಲ್ಲಿ ತೋರ್ತಾನೆ ಇರುತ್ತೆ ನಾಮರೂಪಗಳು. ಆ ಎರಡಕ್ಕಿಂತ ವಿಲಕ್ಷಣ ಬೇರೆಯಾದವನು ಅಂದ್ರೆ ನಾಮರೂಪಗಳು ಇಲ್ಲದವನು, ಅವನು ಯಾವುದೇ ಸಂಬಂಧವನ್ನು ಇಟ್ಕೊಳ್ಳದೇ ಇದ್ದವನು, ಅವನೇ ಎಲ್ಲವನ್ನೂ ತುಂಬಿಕೊಂಡವನು. ಅದನ್ನ ಪುರುಷ ಪರಹ ಅಂದ್ರು. ಪುರುಷ ಪರಹ ಅನ್ನೋದು ಪುರುಷ ಅಂತ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಉಪನಿಷತ್ನಲ್ಲೇ ಹೇಳಿರೋ ಪದವನ್ನ ಗೀತೆಯಲ್ಲಿ ಕರೆದಿರೋದು. ಗೀತೆ ಅನ್ನೋದು ಉಪನಿಷತ್ತಿನ ಅರ್ಥವನ್ನೇ ಹೇಳುತ್ತೆ. ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ ಅಂತ ಭಾಷ್ಯಕಾರ ಬಂದಿರೋದು ಪದೇ ಪದೇ ತೋರಿಸ್ತಾ ಇದ್ದಾರೆ. ಉತ್ತಮ ಪುರುಷ ಸ್ತನ್ಯ ಪರಮಾತ್ಮೇತ್ಯುದಾಹೃತಃ. ಉತ್ತಮ ಪುರುಷ ಸ್ತನ್ಯ ಪರಮಾತ್ಮೇತ್ಯುದಾಹೃತಃ. ಇತಿ ಯಃ ವಕ್ಷ್ಯಮಾಣಃ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಇತಿ ಉಪನ್ಯಸ್ತಃ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಇತಿ ಉಪನ್ಯಸ್ತಃ. ವ್ಯಾಖ್ಯಾಯ ಉಪಸಂಹೃತಶ್ಚ. ವ್ಯಾಖ್ಯಾಯ ಉಪಸಂಹೃತಶ್ಚ. ಈಗ ಹಿಂದೂ ಹೇಳಿದೀವಿ, ಮುಂದೂ ಹೇಳ್ತೀವಿ ಅಂತ ಭಾಷ್ಯಕಾರರು ಪರಮಾತ್ಮನ ಸ್ವರೂಪವನ್ನು ಹೇಳೋಕೋಸ್ಕರವೇ ಪರಮ ಗೀತೆ ಬಂದಿರೋದು. ಭಗವದ್ಗೀತೆ ಉಪನಿಷತ್ತು ಔಪನಿಷದ ಪುರುಷನನ್ನ ತಿಳಿಸೋಕೋಸ್ಕರವೇ ಬಂದಿರೋದ್ರಿಂದ ಅದನ್ನ ಹಿಂದೂ ಹೇಳಿದೀವಿ, ಮುಂದೂ ಹೇಳ್ತೀವಿ, ಬೇರೆ ಬೇರೆ ಕ್ರಮದಿಂದ ಹೇಳ್ತೀವಿ ಅಷ್ಟೇ. ಅದೇ ಸ್ವರೂಪ ಉತ್ತಮ ಪುರುಷ ಅನ್ನೋದನ್ನ 15ನೇ ಅಧ್ಯಾಯದಲ್ಲಿ ಈ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಂತ ಹೇಳ್ತಾ ಅಲ್ಲ ಕಥಿತ ಅದೇ ಅದೇ ಅಥೋಸ್ತು ಲೋಕೆ ವೇದೇ ಚ ಕಥಿತ ಪುರುಷೋತ್ತಮ. ಸರ್ವಾಣಿ ಭೂತಾನಿ ಕೂಟಸ್ಥೋ ಉತ್ತಮ ಪುರುಷಸ್ತನ್ಯ ಪರಮಾತ್ಮೇ ಚ್ಯುದಾಹೃತಃ ಅಲ್ವಾ? ಅದು ಅಥೋಸ್ತು ಲೋಕೆ ವೇದೇ ಚ ಕಥಿತ ಪುರುಷೋತ್ತಮ. ಅಥೋಸ್ತು ಲೋಕೆ ವೇದೇ ಚ ಪ್ರಸಾದಃ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಸ್ವಯಂ ಜ್ಯೋತಿರುಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಸ ಉತ್ತಮ ಪುರುಷ ಅಂತ ಛಾಂದೋಗ್ಯದ ವಾಕ್ಯವನ್ನೇ 15ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ. ಈ ಕ್ಷರಾಕ್ಷರ ರೂಪವಾದ ಅಂದ್ರೆ ವ್ಯಾಕೃತಕ್ಕಿಂತ ವಿಲಕ್ಷಣನಾದ ಸಾಕ್ಷಿಯೇ ಉತ್ತಮ ಪುರುಷ. ಪುರುಷ ಅಂದ್ರೆ ಎಲ್ಲೆಲ್ಲೂ ತುಂಬಿದವನು, ಎಲ್ಲರ ಹೃದಯದಲ್ಲೂ ಇರೋನು ಅಂತ. ಆ ಪುರುಷ ಶಬ್ದದಲ್ಲೇ ವ್ಯಾಪಕತ್ವವು ದೇಹದೊಳಗಿರೋದು ಎರಡೂ ಇದೆ. ಆದ್ರೆ ಉತ್ತಮ ಪುರುಷ ಅಂದ್ರು. ಉತ್ತಮ ಅಂದ್ರೆ ವಿಲಕ್ಷಣ ಅಂತ ಅರ್ಥ, ದೊಡ್ಡವನು ಹೆಚ್ಚಿನವನು ಅಂತ ಅಷ್ಟೇ ಅರ್ಥ ಅಲ್ಲ. ಅವನನ್ನೇ ನಾವು ಪರಮಾತ್ಮ ಅಂತ ಹೇಳಿದೀವಿ ಅಂತ
ಪರಮಾತ್ಮೆ ಚ್ಯುದಾಹೃತ ಇದು ಯ ವಕ್ಷ್ಯಮಾಣ 10ನೇ ಅಧ್ಯಾಯದಲ್ಲಿ ಕ್ಷರಾಕ್ಷರ ಪ್ರಕ್ರಿಯೆಯಿಂದ ಪರಮಾತ್ಮನ ಸ್ವರೂಪವನ್ನ ಉತ್ತಮ ಪುರುಷ ಅಂತ ಕರೆದಿದೆ. ಇಲ್ಲೂ ಕೂಡ 13ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಂತ ಹೇಳುವಾಗ ಆ ಜೀವನ ಸ್ವರೂಪ ನಿಜವಾಗಿ ಪರಮಾತ್ಮನೇ. ದೇಹದೊಳಗಿದ್ದ ಜೀವ ಕಾಣಿಸ್ತಾನಲ್ಲ, ಅವನು ದೇಹಕ್ಕೆ ಸಂಬಂಧವಿಲ್ಲ, ಅವನು ಯಾವಾಗಲೂ ಪರಮಾತ್ಮನೇ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ, ಕ್ಷೇತ್ರಜ್ಞ ಅಂದ್ರೆ ಜೀವ. ಆ ಜೀವನು ನನ್ನ ಸ್ವರೂಪವೇ ಅಂದ್ರೆ ಸಾಕ್ಷಿ ಸ್ವರೂಪವೇ, ಅವನಿಗಿಂತ ಬೇರೆ ಅಲ್ಲ ಅಂತ ಹೇಳಿದ್ದಾಗಿದೆ. ತತ್ವಮಸಿ ಅನ್ನೋ ವಾಕ್ಯಾರ್ಥವೇ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಂತ ಹೇಳಿರೋದು. ಅದನ್ನು ವ್ಯಾಖ್ಯಾನನೂ ಮಾಡಿದೀವಿ, ಉಪಸಂಹಾರವನ್ನು ಮಾಡಿದೀವಿ. ಆ ಸ್ವರೂಪವನ್ನೇ ಮತ್ತೆ ಇದೇ ಶ್ಲೋಕದಲ್ಲಿ ಪರಮಾತ್ಮ ಅನ್ನೋ ಪದದಿಂದ ಕರೆದಿದೆ ಅಂತ ಹೇಳಿ ಭಾಷ್ಯಕಾರರು ಈ 22ನೇ ಶ್ಲೋಕವನ್ನು ಹೇಳಿದ್ರು. ಯಾರು ಈ ಪುರುಷನನ್ನ ತಿಳ್ಕೋತಾರೋ ಅಂತ ಶುರು ಮಾಡ್ತಾರೆ. ಏವಂ ವೇತ್ತಿ ಪುರುಷಂ ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ನ ಸ ಭೂಯೋಭಿಜಾಯತೆ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಯಃ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನಃ ಅಪಿ ನ ಸಹ ಭೂಯಃ ಅಭಿಜಾಯತೆ. ಪಂಚಶಪದಂ ಶ್ಲೋಕ. ಅದು ಅರ್ಥ ಹೇಳಿ. ಯಾರೋ ಈ ಹೃದಯದಲ್ಲಿರುವ ಪುರುಷ, ಎಲ್ಲೆಲ್ಲೂ ತುಂಬಿರುವ ಪುರುಷ, ಹಿಂದಿನ ಶ್ಲೋಕದಲ್ಲಿ ಪರಪುರುಷ ಅಂತ ಹೇಳಿದ್ನಲ್ಲ, ಆ ಪುರುಷನನ್ನ ಏವಂ ವೇತ್ತಿ ಎನ್ನುವಾಗ ಪರಮಾತ್ಮನೇ ಅಂತ ತಿಳ್ಕೋತಾರೋ. ಜೀವನ ಸ್ವರೂಪವೂ ಪರಮಾತ್ಮನೇ, ಪ್ರಕೃತಿಯು ಗುಣಗಳು ಅಸದೇವ ಸದಿವ ಅವಭಾಸತೆ. ಅಸತ್ತಾಗಿದ್ದು ಸತ್ತಿನಂತೆ ತೋರುತ್ತೆ. ಆ ಪ್ರಕೃತಿಗಳಾಗಲಿ ಅದರ ಗುಣಗಳಾಗಲಿ ಯಾವುದು ಪರಮಾತ್ಮನಿಗಿಂತ ಬೇರೆ ಇಲ್ಲ ಅಂತ ಯಾರು ಆತ್ಮರೂಪವಾಗಿ ತಿಳ್ಕೋತಾನೋ, ಅಲ್ಲಿ ಆತ್ಮಾನಂ ವೇತ್ತಿ ಅಂತ ಅರ್ಥ ಮಾಡಿ ತನ್ನ ತಾನಾಗಿ ತಿಳ್ಕೋತಾನೆ ಎನ್ನುವಾಗ ತಾನು ಅನ್ನೋದು ಭಕ್ತಿಯ ಕೊನೆ ಹಂತ, ತಿಳ್ಕೊಳ್ಳೋದು ಅನುಭವದ ಕೊನೆ ಹಂತ. ಎರಡೂ ಕೂಡ ತಾನಾಗಿ ತಿಳಿತಾನೆ ಅನ್ನೋ ಎರಡೇ ಪದದಲ್ಲಿ ಪರಾಭಕ್ತಿ ಜ್ಞಾನನಿಷ್ಠೆ ಹೇಳಿ ಆಯಿತು. ಯಾರು ಈ ಪುರುಷನನ್ನ ಆತ್ಮನಾಗಿ ತಿಳಿತಾನೋ, ಪ್ರಕೃತಿಯನ್ನ ಗುಣಗಳ ಜೊತೆಯಲ್ಲಿ, ಸತ್ವರಜಸ್ತಮ ಗುಣಗಳ ಜೊತೆಯಲ್ಲಿ ಪ್ರಕೃತಿ ಎಲ್ಲವೂ ಬರಿಯ ತೋರಿಕೆ, ತಪ್ಪು ತಿಳುವಳಿಕೆಯನ್ನ ಕಾಣ್ತಾ ಇರೋದು, ನಿಜವಾಗಿ ಇಲ್ಲ ಅಂತ ಯಾರು ತಿಳ್ಕೋತಾನೋ ಅವನು ಹೇಗಿದ್ದರು ಅಂದ್ರು. ಇಲ್ಲಿ ಹೇಗಿದ್ದರು ಅನ್ನೋದು ವ್ಯಾವಹಾರಿಕವಾದ ದೃಷ್ಟಿ. ನಮ್ಮ ದೃಷ್ಟಿಯಿಂದ ಜ್ಞಾನಿಯಾದವನಿಗೆ ದೇಹೇಂದ್ರಿಯಗಳಿದೆ, ಆದ್ರಿಂದ ಅವನು ಹೇಗಿರ್ತಾನೆ ಅಂತ ಅರ್ಜುನ ಪದೇ ಪದೇ ಕೇಳಿದ್ನಲ್ಲ. ಹೇಗಿದ್ರು ಅಂದ್ರು. ಹೇಗಿದ್ರು ಅಂದ್ರೆ ಪರಿಷತ್ನಲ್ಲೂ ಹೇಳಿದೆ, ಸಬ್ರಾಹ್ಮಣ ಕೇನ ಸ್ಯಾತ್ ಏನ ಸ್ಯಾತ್ ತೇನ ಈದೃಶೇವ ಅಂತ. ಹೇಗಿರ್ಬೇಕು ಅಂತ ಏನ್ ಹೇಳೋದು? ಅವನು ಎಲ್ಲೆಲ್ಲೂ ಇರುವಂತಹ ಬ್ರಹ್ಮವೇ ತಾನಾದ್ಮೇಲೆ ಆ ಬ್ರಹ್ಮವನ್ನು ಹೇಗಿರ್ಬೇಕು ಅಂತ ಮತ್ತೆ ಕೇಳ್ಬೇಕಾಗಿಲ್ಲ. ಬ್ರಹ್ಮಜ್ಞಾನಿ ಎರಡಲ್ಲ. ಅದು ಆ ಲೋಕದೃಷ್ಟಿಯಿಂದ ಕಲ್ಪಿತವಾಗಿ ಬ್ರಹ್ಮಜ್ಞಾನಿ ಶರೀರಿ ಅಂತ ಇಟ್ಕೊಂಡು ಅವನು ಯಾವ ರೀತಿ ನಡವಳಿಕೆಯಿಂದ ಇದ್ದರೂ ಮತ್ತೆ ಅವನು ಹುಟ್ಟುವುದಿಲ್ಲ. ಅಂದ್ರೆ ಪುಣ್ಯ ಪಾಪಗಳ ಅಂಟಿಲ್ಲ, ಕರ್ತೃತ್ವ ಭೋಕ್ತೃತ್ವಗಳ ಸಂಬಂಧ ಇಲ್ಲ. ಹಿಂದೂ ಮಾಡಿದವನಲ್ಲ, ಈಗೂ ಮಾಡುವನಲ್ಲ, ಮುಂದೂ ಮಾಡುವವನಲ್ಲ. ಹಿಂದೂ ಅನುಭವಿಸಿದವನಲ್ಲ, ಈಗಲೂ ಅನುಭವಿಸುವನಲ್ಲ, ಮುಂದೂ ಅನುಭವಿಸಿದ. ಈ ರೀತಿಯಾಗಿ ಬ್ರಹ್ಮಜ್ಞಾನಿಯು ಮತ್ತೆ ಹುಟ್ಟುವುದಿಲ್ಲ ಅನ್ನೋದು ಅನುವಾದ ಮಾತ್ರ. ಯಾವತ್ತೂ ಹುಟ್ಟೇ ಇಲ್ಲ. ಮತ್ತೆ ಹುಟ್ಟೋಕೆ ಯಾವತ್ತಾದ್ರೂ ಹುಟ್ಟಿದಿರ್ತಾನೆ. ಆದ್ರಿಂದ ಬ್ರಹ್ಮಜ್ಞಾನಿಯಾದವನು ಹೇಗಿದ್ರು ಅಂತ ಹೇಳಿದ್ರು. ಈಗ ತಮ್ ಏತಂ ಯಥೋಕ್ತ ಲಕ್ಷಣಂ ತಂ ಏತಂ ಯಥೋಕ್ತ ಲಕ್ಷಣಂ ಆತ್ಮಾನಂ ಆತ್ಮಾನಂ ಯಹ ಏವಂ ಯಥೋಕ್ತ ಪ್ರಕಾರೇಣ ವೇತ್ತಿ ಯಹ ಏವಂ ಯಥೋಕ್ತ ಪ್ರಕಾರೇಣ ವೇತ್ತಿ ಪುರುಷಂ ಸಾಕ್ಷಾತ್ ಅಹಮಿತಿ ಪುರುಷಂ ಸಾಕ್ಷಾತ್ ಅಹಂ ಇತಿ ಪ್ರಕೃತಿಂಚ ಪ್ರಕೃತಿಂಚ ಯಥೋಕ್ತಾಂ ಯಥೋಕ್ತಾಂ ಅವಿದ್ಯಾಲಕ್ಷಣಾಂ ಯಥೋಕ್ತಾಂ ಅವಿದ್ಯಾಲಕ್ಷಣಾಂ ಗುಣೈಃ ಸ್ವವಿಕಾರೈಃ ಸಹ ಗುಣೈಃ ಸ್ವವಿಕಾರೈಃ ಸಹ
ವಿವರ್ತಿತಾಂ ಅಭಾವಂ ಆಪಾದಿತಾಂ ವಿದ್ಯೆಯ ವಿವರ್ತಿತಾಂ ಅಭಾವಮಾಪಾದಿತಾಂ ವಿದ್ಯೆಯ. ಇಲ್ಲಿವರೆಗೆ ಅರ್ಥ ಹೇಳೋಣ. ಈಗ ಇದುವರೆಗೆ ಹೇಳಿದ ಆತ್ಮವನ್ನ ಅಂದ್ರೆ ಉಪದೃಷ್ಟಾನುಮಂತಾಚ ಅಂತ ಹೇಳಿರುವಂತಹ ಆತ್ಮ ಅವನು ಎಲ್ಲರಿಗೂ ಆತ್ಮನೇ, ಸರ್ವಾತ್ಮನಾಗಿ ಪರಮೇಶ್ವರನಾಗಿ ಎಲ್ಲರ ಭರ್ತಾ ಭೋಕ್ತಾ ಅಂತ ಹೇಳ್ತಾ ಯಾವ ಸಾಕ್ಷಿ ಸ್ವರೂಪವನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿದವೋ ಆ ಆತ್ಮನನ್ನ ಈ ರೀತಿಯಾಗಿ ಅಂದ್ರೆ ಪ್ರಕೃತಿ ಪುರುಷರ ಇದಕ್ಕಿಂತ ಬೇರೆಯಾಗಿದ್ದವನು ಪುರುಷನೇ ಅವನು, ಪುರುಷನ ನಿಜವಾದ ಸ್ವರೂಪ ಯಥೋಕ್ತ ಪ್ರಕಾರೇಣ ವೇತಿ. ಇಲ್ಲಿ ಯಥೋಕ್ತ ಪ್ರಕಾರ ಅನ್ನೋ ಶಬ್ದಕ್ಕೆ ಇವುಗಳಿಂದ ಬಿಡಿಸಿಕೊಂಡು ದೇಹದ ಒಳಗೆ ಹೋಗಿ ತನ್ನ ಅನುಭವದಿಂದ ತಾನಾಗಿ ತಿಳ್ಕೊಳ್ಬೇಕು ಅಂತ. ಅದನ್ನೇ ಭಾಷ್ಯಕಾರರು ಪುರುಷಂ ಸಾಕ್ಷಾತ್ ಅಹಂ ಇತಿ ತಂದು ನೇರಾಗಿ ತಾನೇ ಅವನು ಅಂತ ಅನುಭವ. ತಾನು ಅನ್ನೋ ಅನುಭವ ಗಟ್ಟಿ, ನನ್ನದು ಅನ್ನೋ ಅನುಭವ ಸ್ವಲ್ಪ ದೂರ, ಇದು ಅದು ಅನ್ನೋದು ಇನ್ನೂ ದೂರ ಆದ ಅನುಭವ. ಅದೆಲ್ಲ ಕಲ್ಪನಾ ಮಿಶ್ರಿತವಾದ ಅನುಭವಗಳು. ತಾನು ಅನ್ನೋ ಅನುಭವ ಪರಿಶುದ್ಧವಾದ ಅನುಭವ. ಆದ್ರಿಂದ ಕೇವಲ ಸಾಕ್ಷಿಯಲ್ಲಿ ಉಳಿದ ಪ್ರತ್ಯಯಗಳು ಬರೋಲ್ಲ, ಅಹಂ ಪ್ರತ್ಯಯವೂ ಉಳಿಯೋಲ್ಲ. ಆದ್ರೆ ಬಾಕಿ ಪ್ರತ್ಯಯಕ್ಕಿಂತ ಅನುಭವಕ್ಕೆ ಹತ್ತಿರವಾದದ್ದು ಆತ್ಮನಂತೆ ಇರಬಲ್ಲದ್ದು ಅಹಂ ಪ್ರತ್ಯಯ ಅಂತದ. ಅಥೋ ತೀರ್ವಿಹಾಯಾನ್ಯ ಅತಿಸೂಕ್ಷ್ಮತ್ವಾದ್ ಆತ್ಮದೃಷ್ಟಿರುಶೀಲನಾತ್ ಪ್ರತ್ಯಕ್ವಾದ್ ಅತಿಸೂಕ್ಷ್ಮತ್ವಾದ್ ಉಪಲಕ್ಷ್ಯತೆ. ಅಂದ್ರೆ ಇದು ಇವನು ಅವನು ಅಂತ ದೇವರನ್ನು ಹುಡ್ಕೋದ್ ತಪ್ಪು. ಇದು ಅದು ಅವನು ಆ ದೇವರು ಅಂತ ಅದೇ ಹೇಳ್ಬೇಕಾಗತ್ತೆ. ಅಧಿಕಾರಿಯ ಯೋಗ್ಯತೆಯನ್ನು ನೋಡಿ ಆ ದೇವರಿದಾನಲ್ಲ ಅಂತ ನಾವು ವ್ಯವಹಾರದಲ್ಲಿ ನಮ್ಮ ಸ್ವರೂಪವನ್ನು ನಾನೇ ಅವನು ಅಂತ ಹೇಳಿದ್ರೆ ತನ್ನನ್ನೇ ಎಷ್ಟು ಹಾಸ್ಯವೋ ಆ ರೀತಿ ಆಗ್ಬಿಡತ್ತೆ. ಏನು ಮಾಡಕ್ಕಾಗಲ್ಲ, ದಡ್ಡರಾಗೆ ಹಾಗೆ ಉಪದೇಶ ಆಗ್ಬೇಕಾಗುತ್ತೆ. ಆ ಸಭಗವಾನ್ ಅಂತ ಭಗವಂತ ಭಾಷ್ಯಕಾರನ್ನ ಸಹ ಅಂತೂ ಪರಾಮರ್ಶೆ ಮಾಡಿದ್ದಾರೆ. ಇನ್ನೊಂದ್ ಕಡೆಯಲ್ಲಿ ನೀನು ಅಂತೂ ಕರಿತೀವಿ, ತ್ವಮೇವ ಮಾತಾ ಚ ಪಿತಾ ತ್ವಮೇವ. ನೀನು ಅಂತ ಕರೆಯೋದು ಹತ್ರ ಏನಲ್ಲ, ದೂರವೇ ಅದು. ಅಂತ ಹೇಳೋದು ಸ್ವಲ್ಪ ದೂರವೇ. ತ್ವಮಾದಿದೇವ ಪುರುಷ ಪುರಾಣ, ಅದು ತ್ವಮಾದಿದೇವ ಪುರುಷ ಪುರಾಣ ತ್ವಂಕಾರ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ಅಂತ ಹೇಳಿ ತ್ವಂ ಶಬ್ದದಿಂದಲೂ ಪರಮಾತ್ಮನ್ ಕರೆದಿದ್ವಿ. ಇನ್ನು ಮಮ ನನ್ನವನು ಅಂತೂ ಹೇಳೋದುಂಟು, ಪರಮಾತ್ಮನೇ ನನ್ನವನು ಅಂತ. ನನ್ನವನು ಅನ್ನೋದು ದೂರವೇ. ಆ ನೀನು ನನ್ನವನು ಅವನು ಮೂರೂ ಪದಗಳನ್ನು ಬಿಟ್ಟು ಹತ್ತಿರವಾದ ಕರೆಕ್ಟ್ ನಾನು ಅಂತ ಪರಮಾತ್ಮನೇ ನಾನು ಅಂತ ಆದ್ರೆ ಇನ್ನು ಉಳಿದ ಕಡೆ ನಾನು ಅನ್ನೋದನ್ನು ವಿಸರ್ಜನೆ ಮಾಡ್ಬೇಕು. ಅವನು ಬಿಟ್ಟಿದ್ದೇ ಆಗೋದು. ಇದಾದ್ರೆ ಅದು ನಾನು ಇದು ನಾನು ಅಂತ ಎರಡು ತಪ್ಪದಲ್ಲಿ ಕಾಲಿಡೋಕ್ ಬರೋದಿಲ್ಲ. ದೇಹಾದಿಗಳಲ್ಲಿರುವ ನಾನು ಅನ್ನೋದನ್ನ ವಿಸರ್ಜನೆ ಮಾಡಿ ಕೇವಲ ಸಾಕ್ಷಿ ಸ್ವರೂಪದಲ್ಲಿ ತಾನೇ ಸಾಕ್ಷಾತ್ ಅಹಮಸ್ಮಿ ಅಂತ. ಅಲ್ಲಿ ಸಾಕ್ಷಾತ್ ಅನ್ನೋ ಶಬ್ದದಿಂದ ಯಾವ ಸಾಧನೆಗಳು ಬೇಡ, ಯಾವ ಕಾರಣಗಳು ಬೇಡ, ನೇರಾಗಿ ಅದೇ ತಾನಾಗಿ ಇದ್ದಾನೆ ತಿಳ್ಕೋಬೇಕಷ್ಟೆ. ಹೀಗೆ ತಾನು ಎಂಬ ಪ್ರೇಮದಿಂದ, ತಾನು ಎಂಬ ಅನುಭವದಿಂದ ಯಾರು ತಿಳ್ಕೋತಾನೋ, ಒಂದು ಪುರುಷನನ್ನ ತಿಳ್ಕೊಂಡು ಕೂಡ್ಲೆ ಏನಾಗತ್ತೆ, ಪ್ರಕೃತಿ ಇತ್ತಲ್ಲ ಯಾವುದು ಈ ಪ್ರಪಂಚ ಅವಸ್ಥೆಯಿಂದ ತೋರುವಂತಹದ್ದೆಲ್ಲವೂ ವ್ಯಾಕೃತವಾದ್ದೆಲ್ಲವೂ ಎಲ್ಲಾ ಪ್ರಪಂಚವು ಅವಿದ್ಯಾ ಲಕ್ಷಣ ಅಂದ್ರು. ಅವಿದ್ಯೆಯ ಲಕ್ಷ್ಯತೆ, ಅವಿದ್ಯೆ ಇದ್ದವರಿಗೆ ಮಾತ್ರ ಸತ್ಯ ಅಂತ ಕಾಣುತ್ತೆ. ನಿಜವಾದ ಜ್ಞಾನಿಗೆ ಎಂಥದ್ದು ಇರೋದಿಲ್ಲ. ಆಕಾಶದ ನೀಲಿ ಸುಮ್ಮನೆ ತೋರಿಕೆ ಮಾತ್ರ. ಅಸದೇವ ಗಂಧರ್ವ ಅಂತಲ್ಲ, ಅಸದೇವ ಸದಿವ ಅವಭಾಸ, ಮಾಯಾನಿರ್ಮಿತ ಹಸ್ತಿ ಸ್ವಪ್ನದೃಷ್ಟ ವಸ್ತು ಅಸದೇವ ಸದಿವ ಅವಭಾಸತೆ ಇತ್ಯೇವಂ ನಿಶ್ಚಿತ ವಿಜ್ಞಾನೋ ಯಹ ಅಂತ. ಅಂದ್ರೆ ಇಲ್ವೇ ಇಲ್ಲ, ತಪ್ಪಿಳಿಕೆಯಿಂದ ಸುಮ್ಮನೆ ಇದೆ ಅಂತ ಹೇಳಿ ಆ ತರ ಇರ್ಬೇಕು. ಮೊದಲನೇದು ಇಲ್ಲೇ ಇರೋದು ಇರುವಿಕೆ ಕೊಟ್ಟಾಯ್ತು. ಇರುವಂತಹ ಪರಮಾತ್ಮ ಇದಾನೆ ಅಂತ ಹೇಳ್ಬೇಕಾದ್ರೆ ಇದ್ರ ತರಾನೇ ಕಾಣ್ಬೇಕಂತ. ದೇವ್ರನ್ನ ಕಂಡ್ರೆ ಇದೆ ಅಂತ ಹೋಗ್ಬೋದು. ಇವನ್ ಮೌಢ್ಯ ನೋಡಿ, ಇಲ್ಲೇ ಇರೋದಕ್ಕೆ ಇದೆ ಅಂತ ಕೊಟ್ಟು ಆ ಪರಮಾತ್ಮ ತಾನಿದ್ದಾಗಿ ಅನುಭವ ರೂಪನಾಗಿದ್ರೆ ಬೇಡ ಬೇಡ ಹೀಗೆ ಇದ್ರೆ ನಾನು ಇದೆ ಅಂತ ಒಪ್ಕೋತೀನಿ ಅಂತ. ಒಪ್ಕೊಳ್ಳೋದೇ ಹೋದ್ರೆ ನಿನಗೆ ಹಾನಿ. ಏನು ಒಪ್ಕೋಬೇಕಾ? ಒಪ್ಕೊಳ್ಳೋದ್ರಿಂದ ಅಲ್ಲಪ್ಪ, ಅನುಭವ ಇರೋದೇ ಹಾಗೆ. ಆದ್ರಿಂದ ಅವಿದ್ಯಾ ಲಕ್ಷಣಾಂ ಪ್ರಕೃತಿ, ಅವಿದ್ಯೆ ಇದ್ದವನಿಗೆ ಮಾತ್ರ ಸತ್ಯ ಅಂತ ತೋರುವಂತಹ ಪ್ರಕೃತಿ ಇದು. ಅದಕ್ಕೆ ಗುಣಗಳು ವಿಕಾರಗಳು ಇವೆ. ಅಂದ್ರೆ ಅದರ ಸಮರ್ಥ ಕ್ರಿಯಾ ಕಾರ್ಯತ್ವ ಅಂತೀವಲ್ಲ, ಸತ್ವರ್ಗ ಸ್ವಮ ಗುಣಗಳು, ಸುಖ ದುಃಖ ಮೋಹಗಳು, ಅದೆಲ್ಲ ಬಂದ್ ಕೂಡಲೇ ನಿಜ ಅನಿಸ್ಬಿಡುತ್ತೆ. ಸ್ವಾಮಿ ಸುಖ ಆಗೋದು ನಿಜ,
ದುಃಖ ಆಗೋದ್ ನಿಜ, ನಮಗೆ ಜ್ಞಾನ ಆಗೋದ್ ನಿಜ ಅಂತ. ಈ ಕ್ರಿಯೆ ಫಲ ಇದೆಲ್ಲ ಇದೆಯಲ್ಲ, ಅದು ಮನುಷ್ಯನಿಗೆ ಬಹಳ ಸತ್ಯತ್ವ ಬುದ್ಧಿ ಕೊಡತ್ತೆ. ನೀರ್ ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ ಸ್ವಾಮಿ, ಆ ಬಾಯಾರಿಕೆ ಆಗಿರೋಲ್ವಾ? ಆದ್ರಿಂದ ಸಮರ್ಥ ಕ್ರಿಯಾಕಾರಿತ್ವವೇ ಸತ್ಯತ್ವದ ಲಕ್ಷಣ ಅಂತ ಜನ ತಿಳ್ಕೊಂಡಿರೋದು. ಅಂದ್ರೆ ನಮ್ಮ ಕೆಲಸಕ್ಕೆ ಉಪಯೋಗಕ್ಕೆ ಬಂದ್ಬಿಟ್ರೆ ಅದು ನಿಜ. ಟಿವಿದಾದ್ರೂ ಬರೋಲ್ಲ, ಟಿವಿ ನೀರ್ ಕುಡಿಯೋಕ್ ಬರೋಲ್ಲ, ಟಿವಿ ಕಾರ್ ಹತ್ತೋಕ್ ಬರೋದಿಲ್ಲ, ಟಿವಿದು ಪ್ರಯೋಜನ ಇಲ್ಲ. ಇನ್ನು ವ್ಯವಹಾರದಲ್ಲಿ ಇರೋದು ನಿಜ ಅಂತ ಹೀಗೆಲ್ಲ ತಿಳ್ಕೊಂಡಿದ್ದಾರೆ. ಆದ್ರೂ ಕೂಡ ಇದೆಲ್ಲವೂ ಆತ್ಮನನ್ನ ತಿಳ್ಕೊಳ್ಳದೆ ಕಲ್ಪನೆ ಮಾಡಿರೋದು. ಆದ್ರಿಂದ ಅವರನ್ನ ನಿವರ್ತಿತಾಂ ಅಭಾವ ಮಾಡಿತಾಂ ಅಭಾವಂ ಅಪಾಡಿತಾಂ ಇದ್ದೇವ. ಸರಿಯಾದ ವಿವೇಕದಿಂದ ಕೇವಲ ಸಾಕ್ಷಿಯಲ್ಲಿ ತಾನು ನಿಂತ್ಕೊಂಡ್ ಕೂಡ್ಲೆ ಇದೆಲ್ಲ ಬರೀ ತೋರಿಕೆ, ಯಾವಾಗ್ಲೂ ಇಲ್ಲ. ಕನಸನ್ನ ಬಿಟ್ಟು ಬಂದ್ಮೇಲೆ ಹೇಗೆ ಎಂದೂ ಹಿಂದೂ ನೋಡಿಲ್ಲ, ಈಗಲೂ ನೋಡುವಾಗ್ಲೂ ಇರಲಿಲ್ಲ, ಈಗಲೂ ಇಲ್ಲ ಅಂತ ತಿಳ್ಕೋತೀವೋ, ಹಾಗೆಯೇ ಎಚ್ಚರ ಪ್ರಪಂಚವೂ ಕೂಡ ಹಿಂದೂ ಇಲ್ಲ, ಈಗಲೂ ಇಲ್ಲ, ಮುಂದೂ ಇಲ್ಲ. ಅಭಾವ ಮಾಪಾಡಿತಾಂ ವಿದ್ಯೆಯ, ಅಲ್ಲಿ ಅಭಾವ ಮಾಡೋದು ಅಂದ್ರೆ ಏನೋ ಒಂದು ಕ್ರಿಯೆ ಅಲ್ಲ, ವಿವೇಕದಿಂದ. ಅಂಥ ಜ್ಞಾನಿಯಾದವನು ಮುಂದಕ್ಕೆ ಹೋಗೋಣ. ಸರ್ವಥಾ ಸರ್ವ ಪ್ರಕಾರೇಣ ವರ್ತಮಾನೋಪಿ ಸಹ ಭೂಯಃ ಪುನಃ ಪತಿತೆ ಅಸ್ಮಿನ್ ವಿದ್ವತ್ ಶರೀರೇ ದೇಹಾಂತರಾಯ ನ ಅಭಿಜಾಯತೆ ನ ಉತ್ಪದ್ಯತೆ ದೇಹಾಂತರಂ ನ ಗೃಹ್ಣಾತಿ ಇತ್ಯರ್ಥಃ. ಅಪಿ ಶಬ್ದಾತ್ ಕಿಮು ವಕ್ತವ್ಯಂ ವಕ್ತವ್ಯಂ ಸ್ವವೃತ್ತಸ್ಥಃ ನ ಜಾಯತೆ ಇತ್ಯಭಿಪ್ರಾಯಃ. ಕಿಮು ವಕ್ತವ್ಯಂ ಸ್ವವೃತ್ತಸ್ಥಃ ಈಗ ಯಾರಿಗೆ ವಿವೇಕದಿಂದ ಜ್ಞಾನ ಉಂಟಾಗಿದೆಯೋ, ಅಹಮಸ್ಮಿ ಅಂತ ನೇರಾಗಿ ತಾನೇ ಪರಬ್ರಹ್ಮ ಅನ್ನೋ ಜ್ಞಾನವನ್ನು ಪಡ್ಕೊಂಡಿದ್ದಾನೋ ಅವನು ಸರ್ವ ಥಾ ಅನ್ನೋದು ಪ್ರಕಾರಾರ್ಥದಲ್ಲಿ ಬರೋ ಪ್ರತ್ಯಯ. ಯಾವ ಪ್ರಕಾರದಿಂದ ಇದ್ದರೂ ಕೂಡ, ಯಾವ ರೀತಿ ಅವನು ನಡ್ಕೊಂಡ್ರು, ಅವನು ಪುನಃ ಈ ದೇಹ ಬಿದ್ದ ಮೇಲೆ, ಆ ವಿದ್ವತ್ ಶರೀರ ಬದ್ದ ಮೇಲೆ ಮತ್ತೊಂದು ದೇಹವನ್ನು ಪಡ್ಕೊಳ್ಳೋದಿಲ್ಲ. ನೋತ್ಪದ್ಯತೆ ದೇಹಾಂತರ ನಗೃಹಾತಿ, ಅವನು ಮುಕ್ತನಾಗ್ತಾನೆ, ಪರಬ್ರಹ್ಮವೇ ಆಗಿರ್ತಾನೆ, ಮತ್ತೆ ಇನ್ನೊಂದು ದೇಹವನ್ನು ಪಡೆಯೋದಿಲ್ಲ ಅಂತ ಲೋಕ ದೃಷ್ಟಿಯಿಂದ ಹೇಳಿದ್ದು. ಅವನ ದೃಷ್ಟಿಯಿಂದ ಆ ದೇಹವನ್ನು ಪಡೆದಿಲ್ಲ, ಹಿಂದೂ ದೇಹವನ್ನು ಪಡೆದಿಲ್ಲ, ಮುಂದೂ ದೇಹವನ್ನು ಪಡೆಯೋಲ್ಲ. ದೇಹವನ್ನು ಪಡೆಯದೇ ಇದ್ದವನು ಬಿದ್ದೋದ ಮೇಲೆ ಪಡೆಯೋಲ್ಲ ಅಂತ ಹೇಳಿದ್ದು ಸುಮ್ಮನೆ ಲೋಕದೃಷ್ಟಿಯಿಂದ. ಇಲ್ಲಿ ಸರ್ವಥಾ ವರ್ತಮಾನೋಪಿ ಅಂತ ಅಪಿ ಶಬ್ದಕ್ಕೆ ಸ್ವಾರಸ್ಯ ಹೇಳ್ತಾ ಇದ್ದಾರೆ. ಹೇಗಿದ್ರು ಲೋಕದಲ್ಲಿ ಎಲ್ಲರಂತೆ ನಡ್ಕೊಂಡು ಹೋದ್ರು, ಹುಚ್ಚನ್ ತರಹ ಇದ್ರು, ಜಡಭಂತರ ಇದ್ರು, ಅವನೇನು ಮತ್ತೆ ಹುಟ್ಟೋದಿಲ್ಲ ಅಂತ ಹೇಳಿದಾಗೆ, ಇನ್ನು ತನ್ನ ಸ್ವರೂಪದಲ್ಲೇ ಆತ್ಮ ಸ್ವರೂಪದ ಅನುಸಂಧಾನದಲ್ಲೇ ಇದ್ದವನು ಮತ್ತೇನು ಹೇಳಬೇಕು? ಆದ್ರಿಂದ ಅವನು ಹುಟ್ಟೋಲ್ಲ ಅಂತ 2ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ನೈನಾಂ ಪ್ರಾಪ್ಯ ಮುಹ್ಯತಿ ಸ್ಥಿತ್ವಾ ಸ್ಯಾಮ್ ಅಂತಕಾಲೇಪಿ. ಅಲ್ಲೊಂದು ಅಪಿ ಇದೆ. ಭಾಷ್ಯಕಾರರು ಅಲ್ಲ ಅಪಿ ಶಬ್ದಕ್ಕೆ ಕಿಮು ವಕ್ತವ್ಯಂ ಬ್ರಹ್ಮಚರ್ಯ ಸನ್ಯಾಸ ಬರ್ದಿದ್ದಾರೆ. ಬ್ರಹ್ಮಚರ್ಯದಿಂದಲೇ ಕಿಮು ವಕ್ತವ್ಯಂ ಬ್ರಹ್ಮಚರ್ಯಾದೇವ ಸನ್ಯಾಸಾನಾಂ ಪರಮಂಸದಾದಕಾನಾಂ ಬ್ರಹ್ಮಣ್ಯೇವ. ಇಲ್ಲಿ ಸನ್ಯಾಸ ಯಾವ ಜೀವಂ ಯೋ ಬ್ರಹ್ಮಣ್ಯೇವ ಅವತಿಷ್ಠತೆ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ ಬರೆದಿದ್ದಾರೆ. ಅಂದ್ರೆ ಬಾಲ್ಯದಿಂದಲೇ ಬ್ರಹ್ಮಜ್ಞಾನಲ್ಲಿದ್ದವನು ಕೊನೆಯಲ್ಲಿದ್ದವನೇ ಮತ್ತೆ ಹುಟ್ಟೋಲ್ಲ ಅಂದ್ರೆ, ಬ್ರಹ್ಮಚಾರಿ ಇದ್ದಾಗ ಬಾಲ್ಯದಲ್ಲೇ ಬ್ರಹ್ಮದಲ್ಲಿದ್ದವನಿಗೆ ಮತ್ತೆ ಹುಟ್ಟಿಲ್ಲ ಅಂತ ಏನ್ ಹೇಳೋದು? ಹಾಗೆ ಇಲ್ಲೂ ಕೂಡ ಹೇಗಿದ್ರು ಅವನು ಬ್ರಹ್ಮವೇ ಆಗ್ತಾನೆ ಅಂದ್ರೆ, ಇನ್ನು ಆತ್ಮಸ್ವರೂಪದಲ್ಲೇ ಮುಳುಗಿದ್ದವನು ಮತ್ತೆ ಹುಟ್ಟೋಲ್ಲ ಅಂತ ಮತ್ತೇನ್ ಹೇಳ್ಬೇಕು ಅಂತ ಹೇಳಿದ್ರು. ಈಗ ಒಂದು ಪ್ರಶ್ನೆ, ಇದು ವ್ಯಾವಹಾರಿಕ ಪ್ರಶ್ನೆ ಅಂತ ತಗೊಂಡು ಭಾಷ್ಯಕಾರರು ಉತ್ತರ ಹೇಳ್ತಾ ಇದ್ದಾರೆ. ಮುಂದಕ್ಕೆ ನೀವು ಹೇಳ್ರಿ, 4 ಗಂಟೆ ನಾ ಕೇಳ್ತೀನಿ. ಅಲ್ಲ, ಲೋಕದಲ್ಲಿ ಜ್ಞಾನಿಗಳಾದವರು ನಮ್ಗೆ ಪ್ರಸಿದ್ಧ ಜನದಲ್ಲಿ ಒಬ್ಬೊಬ್ಬರು ಅನ್ತಾ ಇದ್ದಾರೆ. ರಮಣ ಮಹರ್ಷಿಗಳು ಒಂತರಹ, ಗೋಂದಾಳಿ ಮಹಾರಾಜರು ಒಂತರಹ, ಪರಮಹಂಸರು ಒಂತರಹ, ನಮ್ಮ ಸ್ವಾಮಿಗಳು ಒಂತರಹ. ಜ್ಞಾನಿಗಳಾದ್ರೂ ಕೂಡ ಹೀಗೇ ಇರಬೇಕು ಅಂತ ನಾವು ಇದು ಮಾಡೋಕ್ಕಾಗಲ್ಲ. ಕೃಷ್ಣೋ ಭೋಗಿ ಶುಕಸ್ತ್ಯಾಗಿ
ನೃಪೌ ಜನಕರಾಘವೌ ವಸಿಷ್ಠ ಕರ್ಮನಿರತಃ ಪಂಚೈತೆ ಜ್ಞಾನಿನ ಸ್ಮೃತಃ ಅಂತ. ಕೃಷ್ಣ 16,000 ಹೆಂಡತಿ ಕಟ್ಕೊಂಡಿದ್ದ. ಶುಕ ಮಹರ್ಷಿ ಮಹಾವೈರಾಗ್ಯ ಚಕ್ರವರ್ತಿಯಿಂದ ಇದ್ರು. ಜನಕ ಮತ್ತು ಶ್ರೀರಾಮಚಂದ್ರ ರಾಜರಾಗಿದ್ರು. ವಸಿಷ್ಠರು ಅಗ್ನಿಹೋತ್ರಾದಿ ಕರ್ಮ ಮಾಡ್ತಿದ್ರು. 5 ಜನರು ಜ್ಞಾನಿಗಳು ಅಂತ ಪ್ರಸಿದ್ಧ. ಹಾಗಾಗಿ ಸರ್ವಥಾ ವರ್ತಮಾನೋಪಿ ಅಂದ್ರೆ ಅದು ಕರ್ಮ ಮಾಡ್ತಿದ್ದಾನೆ ಜ್ಞಾನಿ, ಅದೇ ಜ್ಞಾನಿ ಅಲ್ಲ ಅಂತಾಗ್ಲಿ, ಅವಧೂತ ಚರ್ಯೆಯಲ್ಲಿದ್ದಾರೆ ಅದು ಅವ್ರು ಜ್ಞಾನಿ ಅಲ್ಲ ಅಂತಾಗ್ಲಿ. ಹೀಗೆ ಇರಬೇಕು. ತತ್ವಜ್ಞಾನ ಆದ್ಮೇಲೆ ಅವನು ಹೇಗಿರ್ತಾನೆ ಅನ್ನೋದು ಅವರವರ ದೇಶಾಚಾರ ಬಾಲ್ಯದಿಂದ ಮಾಡ್ಕೊಂಡು ಆಚಾರದಾಗ ಹಾಗಿರ್ತಾರೆ ಹೊರತು. ಇವಾಗ ನಮಗೆ ತುಕಾಮಾಯಿಗಳು ಅವರು ಗುಡುಗುಡಿ ಸೇತ್ಕೊಂಡಿದ್ರು, ನಾಯಿ ಹಿಡ್ಕೊಂಡಿದ್ರು, ಕಂಕಳ ನಾಯಿ ಹಿಡ್ಕೊಳ್ತಿದ್ರು, ಇದು ಮಾಡ್ಕೊಂಡಿದ್ರು. ಇವರು ಏನು ಅವ್ರನ್ನ ನಾವೇನು ಮಾಡಿ ಅದು ಆ ಮಹಾರಾಷ್ಟ್ರದ ಆ ಕಡೆ ಆಚಾರದಲ್ಲಿ ಹಾಗೆ ಇರ್ತಾರೆ. ಅವರು ಜ್ಞಾನ ನೋಡ್ಬೇಕೇ ಹೊರತು ಅವ್ರ ಬಾಹ್ಯಾಚಾರ ನೋಡ್ಬಾರ್ದು. ಕೇಳಿದ್ನ ಅವ್ರ ಸಂಸ್ಕಾರ ಬಿಟ್ಟಿರಲ್ಲ ಅಂತ ಆಗುತ್ತೆ ಅಲ್ವಾ? ಹಂಗಲ್ಲ, ಅವ್ರ ಅಭ್ಯಾಸ ಹೇಗಿರುತ್ತೋ ಹಾಗೆ, ಬಿಟ್ಟಿರಲ್ಲ ಅಂತಲ್ಲ. ಬಾಲ್ಯದಿಂದ ಹೇಗೆ ಅಭ್ಯಾಸ ಮಾಡ್ಕೊಂಡ್ ಬಂದಿರ್ತಾರೋ ಆ ಅಭ್ಯಾಸದಲ್ಲೇ ಮುಂದಿರ್ತಾರೆ ಹೊರತು ಅವರು ಅಂಗಿ ಹಾಕೊಳ್ತಾರೆ, ಇದು ಮಾಡ್ಕೊಂಡು ಮಾಡ್ತಾರೆ. ನಮ್ಮ ದೇಶದಲ್ಲಿ ನಾವು ಪಂಚ ಹೊತ್ತೀವಲ್ಲ, ಉತ್ತರದಲ್ಲಿ ಚಳಿಂದ ಅಂಗಿ ಹಾಕೊಳ್ತಾರೆ, ಇನ್ನೇ ಕುರ್ತಾ ಹಾಕೊಳ್ತಾರೆ, ಇದನ್ನು ಮಾಡ್ತಾರೆ. ಅಂದ ಮಾತಿಗೆ ನಾವು ಅವರ ಮಹಾತ್ಮರಲ್ಲ ಜ್ಞಾನಿ ಆಗಲ್ಲ ಅಂತ ಹಂಗಲ್ಲ ಅನ್ನಕ್ಕಾಗಲ್ಲ. ಬಾಹ್ಯ ವೇಷವನ್ನು ನೋಡಿ ಇವ್ರು ಜ್ಞಾನಿಗಳಲ್ಲ ಅಂತ ಹಾಗೆ ಮಾಡೋಕ್ಕಾಗಲ್ಲ. ಬಾಹ್ಯ ವೇಷ ಅಲ್ಲ, ತತ್ವಜ್ಞಾನವೇ ಮುಖ್ಯ. ಅದಕ್ಕೆ ತತ್ವಜ್ಞಾನವಾಗಿದ್ರೆ ಹೊರಗಡೆಯಿಂದ ನೋಡೋದಕ್ಕೆ ಏನಪ್ಪ, ಸುಳ್ಳು ಹೇಳೋದಿಲ್ಲ, ವಂಚನೆ ಮಾಡೋದಿಲ್ಲ, ಶಾಸ್ತ್ರ ಉಲ್ಲಂಘನೆ ಮಾಡೋದಿಲ್ಲ, ಆ ತರಹ ಆ ನಡವಳಿಕೆ ಹೇಳ್ಬೇಕು ಹೊರತು ವೇಷಭೂಷಣದಿಂದ ಜ್ಞಾನಿ ಅಜ್ಞಾನಿ ನಿನ್ನ ಹೇಗೆ ಬೇಕಾದ ಇರ್ತಾರೆ. ಅದಕ್ಕೆ ಸರ್ವಥಾ ವರ್ತಮಾನೋಪಿ ಅಂತ. ಈಗ ನನು ಯದ್ಯಪಿ ಜ್ಞಾನೋತ್ಪತ್ತ್ಯನಂತರಂ ಪೂರ್ವಜನ್ಮಾಭಾವಃ ಉಕ್ತಃ पुनर्जन्माभावः उक्तः तथापि प्राज्ञानोत्पत्तेः पितानां कर्मणां उत्तरकालभाविनां च यानि च अतिक्रान्त अनेक जन्मकृतानि तेषां च फलम् अदत्वा नाशो न युक्तः इति स्युः त्रीणि जन्मानि ಸ್ವಾಮಿ 3 ಜನ್ಮ ಜ್ಞಾನಿ ಆದ್ಮೇಲೆ ಆಗಲೇಬೇಕು ಅಂತಾನೆ. ಯಾಕೆಂದ್ರೆ ಜ್ಞಾನೋತ್ಪತ್ತಿ ಆದ್ಮೇಲೆ, ತತ್ವಜ್ಞಾನ ಉಂಟಾದ್ಮೇಲೆ ಮತ್ತೆ ಜನ್ಮವಿಲ್ಲ ಅಂತೇನೋ ಇಲ್ಲಿ ಹೇಳ್ಬಿಟ್ಟಿದ್ದಾನೆ ಪರಮಾತ್ಮ. ಹೇಳಿದ್ರು ಕೂಡ ಇದು ಜ್ಞಾನೋತ್ಪತ್ತಿಗೆ ಮುಂಚೆ ಮಾಡಿದ ಕರ್ಮ ಇತ್ತಲ್ಲ, ಆ ಕರ್ಮ ಫಲ ಕೊಡದೆ ಹೋಗೋ ಹಾಗಿಲ್ವಲ್ಲ. ಒಂದು ಗಮನದಾನ. ಆಮೇಲೆ ಉತ್ತರ ಕಾಲ ಭಾವಿನಾಂಚ ಯಾನಿ, ಜ್ಞಾನೋತ್ಪತ್ತಿ ಆದ್ಮೇಲೆ ಇನ್ನೇನೋ ಅಗ್ನಿಹೋತ್ರ ಮಾಡಿದ್ರೆ, ದಾನ ಮಾಡಿದ್ರೆ, ತೀರ್ಥಯಾತ್ರೆ ಮಾಡಿದ್ರೆ, ಇನ್ನೇನೋ ಪೂಜೆ ಪುರಸ್ಕಾರ ಮಾಡಿದ್ರೆ ಅದು. ಇನ್ನು ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿದ್ದಾಗಿರ್ತಕ್ಕಂತಹ ಕರ್ಮಗಳು, ನೀನು 10 ಜನ್ಮ ಹಿಂದೆ 16 ಜನ್ಮಗಳು ಮಾಡಿದ್ರು, ಅದೆಲ್ಲವೂ ಈ ಒಂದ್ಸಲ ಜ್ಞಾನ ಆಗ್ಬಿಟ್ರೆ ಹೋಗ್ಬಿಡುತ್ತೆ ಅಂದ್ರೆ ಅದು ಹೆಂಗೆ ಒಪ್ಕೊಳಕ್ಕಾಗತ್ತೆ? ಹೇಳ್ಬಿಟ್ಟ ಭಗವಂತ ಏನೋ ಜ್ಞಾನೋತ್ಪತ್ತಿ ಆದ್ಮೇಲೆ ಪುನರ್ಜನ್ಮ ಇಲ್ಲ ಅಂತ. ಆದ್ರೆ ಜ್ಞಾನೋತ್ಪತ್ತಿಗೆ ಮುಂಚೆ ಮಾಡಿದ ಕರ್ಮವಲ್ಲ ಸುಮ್ಮನೆ ಡಿಲೀಟ್ ಆಗೋದು. ಹೆಂಗೆ ಡಿಲೀಟ್ ಆಗತ್ತೆ ಅದು? ಜ್ಞಾನೋತ್ಪತ್ತಿ ಆದ್ಮೇಲೆ ಮಾಡಿದ ಕರ್ಮ ಡಿಲೀಟ್ ಆಗೋಲ್ಲ ಕಣ್ರಿ. ಆಮೇಲೆ ಹಿಂದಿನ ಅನೇಕ ಜನ್ಮಗಳು ಮಾಡಿದ್ದು ಡಿಲೀಟ್ ಆಗೋಲ್ಲ ಕಣ್ರಿ. ಆದ್ರಿಂದ ಅದು ಫಲ ಕೊಡದೆ ನಾಶವಾಗುವ ಹಾಗಿಲ್ಲ ಅಂತ. ಆದ್ದರಿಂದ ಅದಕ್ಕಾಗಿ 3 ಜನ್ಮ ಜ್ಞಾನಿ ತಗೋಬೇಕು. 1 ಜನ್ಮ ಅನೇಕ ಜನ್ಮ ತಗೊಳಕ್ಕೆ, ಒಂದು ಜ್ಞಾನೋತ್ಪತ್ತಿ ಮುಂಚೆ ಮಾಡಿದ್ರೆ ಆ ಜ್ಞಾನ ಹೀಗೆ ಮಾಡ್ಬಿಡಿ, ಆಮೇಲೆ ಬೇಕಾದ್ರೆ ಮುಕ್ತನಾಗ್ತಾನೆ ಮಾಡಿ ಅಂತ ನಮ್ಮ ಅನುಪಮ ಪ್ರಶ್ನೆ ಇದು. ಅದಂಗೆ ಜ್ಞಾನ ಆಗ್ಬಿಟ್ಟು ಹೋಗ್ಬಿಡುತ್ತೆ, ಹಿಂದಿನ ಜನ್ಮದಲ್ಲಿ ಫಲ ಕೊಡ್ದೇನೆ ಹೋಗೋ ಸಂಸ್ಕಾರ ಹೋಗಲ್ಲ ಗುರುಗಳೇ. ಅವ್ರಿಗೆ ಕೋಪ ಎಲ್ಲ ಹಂಗೆ ಇದ್ದಿರುತ್ತೆ ಅಲ್ವಾ? ಏನಿತ್ತು ನಿಮ್ ಕಡೆ ನಮ್ಮ ಅವರ ಅನುಭವ ದೃಷ್ಟಿಯಿಂದ ಅವ್ರು ಪರಬ್ರಹ್ಮ ತಿಳ್ಕೊಂಡವರಾದ್ರಿಂದ ಈಗಲೇ ಹುಟ್ಟಿಲ್ಲ ಅಂದ್ಮೇಲೆ ಹಿಂದೂ ಅದು ಒಂಥರ ಜ್ಞಾನಿ ಆದ್ಮೇಲೆ ಯೂನಿಫಾರ್ಮ್ ಆಗಿರ್ಬೇಕು. ಅವ್ರಿಗೆ ಇನ್ನೇನು ಗೊತ್ತಾಗಲ್ಲ, ಒಂಥರ ಕ್ವೈಟ್ ಆಗಿರ್ತಾರೆ. ಹಂಗ ಯೂನಿಫಾರ್ಮ್ ಆಗಿದ್ರೆ ಎಲ್ಲ ಹೋಯ್ತು ಸಂಸ್ಕಾರ. ಯೂನಿಫಾರ್ಮ್ ಜ್ಞಾನಿ ಆದವ್ರಿಗೆ ಕರ್ತೃತ್ವ ಇಲ್ದೇ ಇರೋದು, ಭೋಕ್ತೃತ್ವ ಇಲ್ದೇ ಇರೋದು, ಸರ್ವಾತ್ಮ ಭಾವ ಯೂನಿಫಾರ್ಮ್. ಅದು ಯೂನಿಫಾರ್ಮ್. ನೀವು ಯೂನಿಫಾರ್ಮ್ ಬಾಕಿ ಡ್ರೆಸ್ ಯೂನಿಫಾರ್ಮ್ ಅಂತ ಹೇಳ್ಬೇಡಿ. ಅವ್ರ ಬಿಹೇವಿಯರ್ ಅಂತ ಕೋಪ ಬರಬಾರ್ದು, ಏನು ಒಂಥರ. ಅಲ್ಲ, ಕೋಪ ಬಂದಿದ್ಯೋ ಬಂದಿಲ್ವೋ ಅಂತ ಅವ್ರಿಗೆ ಗೊತ್ತಾಗೋದು. ಇವಾಗ ಕೃಷ್ಣ ಕೋಪ ಮಾಡ್ಕೊಂಡ, ರಾಮ ಕೋಪ ಮಾಡ್ಕೊಂಡ. ಕೋಪ ತಗೊಳ್ಳೋದು ಬೇರೆ, ಕೋಪಕ್ಕೆ ವಶರಾಗೋದು ಬೇರೆ. ನೀವು ನಿಮ್ ಮಗುನ ಓದಿಸ್ಬೇಕಾದ್ರೆ ಎದ್ದೋದ್ರೆ ನೋಡು ಬೆಳೆದು ಬಿಡ್ತೀನಿ ಅಂತೀರಾ, ನಿಮ್ ಕೋಪ ಇರಲ್ಲ ಸ್ಟಂಟ್ ಆಗಿ. ಹಾಗೆ ನಿಮಗೆ ಏನೋ ಆದಾಗ ನೀವು ಕೋಪಕ್ಕೆ ವಶರಾಗ್ತಿರಲ್ಲ,
ಕಣ್ ಕೆಂಪಾಗಿ ಹಲ್ ಕಚ್ಕೊಂಡು ಮೈಯೆಲ್ಲ ಬೆವರ್ತಾ ನಡುಗ್ತಾ ಇರುತ್ತಲ್ಲ, ಆ ಕೋಪಕ್ಕೂ ನೀವು ಕೋಪ ತೆಗೆದುಕೊಂಡದಕ್ಕೂ ಬಹಳ ವ್ಯತ್ಯಾಸ. ಜ್ಞಾನಿಗಳು ಕೋಪ ತಗೋತಾರೆ, ನಾವು ಕೋಪ ಆಗ್ತೀವಿ, ನಾವೇ ಕೋಪಿಷ್ಠರಾಗ್ತೀವಿ, ಅವರು ಕೋಪ ತಗೋತಾರೆ. ಹಾಗಾಗಿ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ. ಯಾರೋ ಸವಿತಾ ಅನ್ನೋರು ಅನ್ಮ್ಯೂಟ್ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ಇನ್ನು ಪಕ್ಷಿ ಅದು ಸ್ಪಷ್ಟಪಡಿಸ್ಬೇಕು, ಭಗವಂತ ಹೇಳಿದ್ರೆ ಸ್ಪಷ್ಟಪಡಿಸೋಕೋಸ್ಕರವಾಗಿ ಪೂರ್ವಪಕ್ಷಿ ಬಾಯಲ್ಲಿ ಭಾಷ್ಯಕಾರ ಹಾಕಿಸ್ತಾ ಇದ್ದಾರೆ. ಇದು 3 ಜನ್ಮ ತಗೊಂಡ್ಬಿಡ್ಲಿ, 3 ಜನ್ಮ ಬರ್ಲಿ ಅಂತಂದ್ರೆ ಅದು ಸರಿಯಲ್ಲ ಅಂತ ಹೇಳಿ ನೀನ್ ಹೇಳಿ ಭಗವಂತನ ವಾಕ್ಯ ತೆಗೆದುಕೊಂಡೇ ಉತ್ತರ ಕೊಡ್ತಾರೆ. ನೀ ಹೇಳಿ ಕರೆಕ್ಟು, ಭಸ್ಮಸಾ ಕುರ್ತಿ ಅರ್ಜುನ ಎಲ್ಲಾ ಕರ್ಮವನ್ನು ಸುಟ್ಟೋಗುತ್ತೆ ನಿಜ. ಅದನ್ನು ಉತ್ತರ ಕೊಡಬೇಕೋಸ್ಕರವಾಗಿ ಪೂರ್ವಪಕ್ಷಿ ಬಾಯಲ್ಲಿ ಪ್ರಶ್ನೆ ಹಾಕಿಸ್ತಾ ಇದ್ದಾನೆ. 3 ಜನ್ಮ ತಗೊಳ್ಳಿ, ಹಿಂದಿನ ಜನ್ಮ ಕರ್ಮಕ್ಕೆಲ್ಲ ಒಂದು, ಜ್ಞಾನಪ್ರತಿ ಮುಂಚೆ ಮಾಡಿದ ಕರ್ಮಕ್ಕೊಂದು, ಜ್ಞಾನಪ್ರತಿ ಆಮೇಲೆ ಮಾಡಿದ ಕರ್ಮ ಒಂದು ಅಂತ ಹೇಳಿ 3 ಮಾಡಲಿ ಅಂತಂದ್ರು. ಯಾಕೆಂದ್ರೆ ಕೃತ ವಿಪ್ರನಾಶೋ ಹಿ ನಿಯುಕ್ತ ಇತಿ, ಕೃತ ವಿಪ್ರನಾಶೋ ಹಿ ನ ಯುಕ್ತ ಇತಿ, ಮಾಡಿದ ಕರ್ಮ ಫಲ ಕೊಡದೇನೆ ನಾಶವಾಗುವುದು ಸರಿಯಲ್ಲ ಅಂತ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೀರಪಿ ಅಂತ. ಯಾವುದೇ ಕರ್ಮವಾದರೂ ಅನುಭವಿಸದೇ ಇದ್ದಾಗ ಆ ಕರ್ಮ ಕ್ಷಯವಾಗಲ್ಲ ಅಂತ ವಾಕ್ಯ ಇದೆ. ಆದ್ರಿಂದ ಕರ್ಮ ಮಾಡಿಬಿಟ್ಟು ಫಲ ಅನುಭವಿಸದೇನೆ ಅಲ್ಲಿ ಡಿಲೀಟ್ ಆಯ್ತು ಅಂದ್ರೆ ಹೆಂಗೆ ಒಪ್ಕೋಕ್ಕಾಗತ್ತೆ? ಆದ್ರಿಂದ ಅದು ಡಿಲೀಟ್ ಆಗೋ ಹಾಗಿಲ್ಲ. ಕರ್ಮ ಮಾಡಿದ್ಮೇಲೆ ಅದು ಫಲ ಅನುಭವಿಸೇ ಹೋಗ್ಬೇಕು ಅಂತ. ಯಥಾ ಫಲೇ ಪ್ರವೃತ್ತಾನಾಂ ಆರಬ್ಧ ಜನ್ಮನಾಂ ಕರ್ಮಣಾಂ ಇದನ್ನ ಅವರು ಒಪ್ಕೊಂಡಿದ್ದಾರೆ, ಸಿದ್ಧಾಂತ ಒಪ್ಕೊಂಡಿದ್ದಾರೆ. ಫಲ ಕೊಡೋಕೆ ಆರಂಭವಾಗಿರ್ತಕ್ಕಂತಹ ಪ್ರಾರಬ್ಧ ಕರ್ಮ ಅವನು ಜ್ಞಾನ ಕೂಡ ಹೋಗ್ಬಿಡುತ್ತಾ? ಪ್ರಾರಬ್ಧ ಕರ್ಮ ಬಿಟ್ಟ ಬಾಣದಂತೆ ಮುಕ್ತೇಶುವಂತೆ ಪ್ರಾರಬ್ಧ ಕರ್ಮದ ಅವನು 70-80 ವರ್ಷ ಬದುಕಬೇಕು ಅಂತಿದ್ದು 30-40 ಜ್ಞಾನ ಆದ್ರೆ ಇನ್ನು 40 ವರ್ಷ ಇರ್ತಾನೆ. ಅದನ್ನು ಹೇಗೆ ಒಪ್ಕೊಳ್ತೀರೋ ಅದೇ ರೀತಿ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮವನ್ನು ಅನುಭವಿಸೋಕ್ಕೂ ಹುಟ್ಟಾನೆ ಮಾಡಿ, ಜ್ಞಾನಪ್ರತಿ ಮುಂಚೆ ಮಾಡಿದ ಕರ್ಮವನ್ನು ಅನುಭವಿಸೋಕ್ಕೂ ಹುಟ್ಟಾನೆ ಮಾಡಿ, ಮುಂದೆ ಮಾಡಿದ ಕರ್ಮಕ್ಕೂ ಹುಟ್ಟಾನೆ ಮಾಡಿ ಅಂತ. ಆವಾಗ ಸಂಸಾರ ಮುಗಿಯೋದೇ ಇಲ್ಲ. ಅವನನ್ನೋದು 1-2 ಹಿಂದಿನ ಜನ್ಮಗಳು ಅದೆಲ್ಲಕ್ಕೂ ಸೇರಿ 1 ಜನ್ಮ ಬರೋದು ಅಂತಂದ್ರೆ ಹಿಂದೆ ಕತ್ತೆ ಬರೋಕ್ಕೋಸ್ಕರವಾಗಿ, ದೇವತಾ ಬರೋದಕ್ಕಾಗಿ, ಮನುಷ್ಯ ಬರೋಕ್ಕಾಗಿ ಕರ್ಮ ಇದ್ದಿದ್ರೆ ಒಟ್ಟಿಗೆ ಹೇಗೆ 3 ಹೇಗೆ 1 ಜನ್ಮಲ್ಲಿ ಬರುತ್ತೆ? ಏನೋ ಕಲ್ಪನೆ ಮಾಡಿ ಪ್ರಶ್ನೆ ಮಾಡ್ತಿದ್ದಾನೆ ಅಷ್ಟೇ. ಅವನಂತ ನೀವು ಪ್ರಾರಬ್ಧ ಕರ್ಮವನ್ನು ಹೇಗೆ ಜ್ಞಾನಿಗಳು ಒಪ್ಕೊಂಡ್ರೋ ಅದೇ ರೀತಿ ಸಂಚಿತ ಕರ್ಮ ಆಗಾಮಿ ಕರ್ಮವನ್ನು ಒಪ್ಕೊಳ್ಳಿ, ಅದನ್ನು ಅನುಭವಿಸ್ಲಿ, ಅದಕ್ಕಾಗಿ ಮತ್ತೆ ಜನ್ಮ ತಗೊಳ್ಳಿ, ಅವ್ನು ಬರ್ಲಿ, ಹುಟ್ಲಿ, ಜ್ಞಾನ ಜ್ಞಾನ ಇರಲಿ, ಆ ಜನ್ಮದಲ್ಲೂ ಜ್ಞಾನ ಇರಲಿ. ಜ್ಞಾನ ಇರೋದು ಬೇಡ ಅನ್ನಲ್ಲ, ಅದು ಹುಟ್ಟೇ ಇರೋಕ್ಕಾಗಲ್ಲ, ಹುಟ್ಟಬೇಕು. ಅವನು ಹುಟ್ಟದೇ ಇದ್ದರೆ ಮಾಡಿದ ಕರ್ಮ ಫಲ ಕೊಡದೆ ಹೋಗ್ತದೆ ಆಗ್ಬಿಡುತ್ತೆ. ಆದ್ರಿಂದ ಜನ್ಮ ಉಂಟು, 3 ಜನ್ಮ ಬರಲಿ ಅಂತ. ಯಥಾ ಫಲೇ ಪ್ರವೃತ್ತಾನ ಅದು ನಚ ಕರ್ಮಣಾಂ ವಿಶೇಷ ಅವಗಮ್ಯತೆ. ಪ್ರಾರಬ್ಧ ಕರ್ಮವೂ ಕರ್ಮವೇ, ಸಂಚಿತ ಕರ್ಮವೂ ಕರ್ಮವೇ, ಆಗಾಮಿ ಕರ್ಮವೂ ಕರ್ಮವೇ. ಕರ್ಮದಲ್ಲಿ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಕ್ರಿಯೆಯೇ, ಎಲ್ಲ ಆಕ್ಷನ್ನು, ಫಂಕ್ಷನ್, ಎಲ್ಲ ಚೇಷ್ಟೆಯೇ. ಜ್ಞಾನಪೂರ್ತಿ ಮುಂಚೆ ಮಾಡಿದ ಅಗ್ನಿಹೋತ್ರಕ್ಕೂ ಹಿಂದಿನ ಜನ್ಮದಲ್ಲಿ ಮಾಡಿದ ಅಗ್ನಿಹೋತ್ರಕ್ಕೂ ಜ್ಞಾನ ಆದ್ಮೇಲೆ ಮಾಡುವ ಅಗ್ನಿಹೋತ್ರಕ್ಕೂ ಅಗ್ನಿಹೋತ್ರದಲ್ಲಿ ವ್ಯತ್ಯಾಸ ಇಲ್ಲಪ್ಪ, ಎಲ್ಲ ಅಗ್ನಿಹೋತ್ರವೂ ಒಂದೇ. ಹಾಗೆ ಪ್ರಾರಬ್ಧ ಕರ್ಮದ ಅಗ್ನಿಹೋತ್ರವೂ ಪ್ರಾರಬ್ಧ ಕರ್ಮ ಫಲ ಕೊಡುತ್ತೋ ಹಾಗೆ ಎಲ್ಲ ಕರ್ಮವೂ ಕರ್ಮವೇ. ಆದ್ದರಿಂದ ಕರ್ಮ ಸ್ವರೂಪದಲ್ಲಿ ವ್ಯತ್ಯಾಸವಿಲ್ಲವಾದ್ದರಿಂದ, ವಿಶೇಷವಿಲ್ಲವಾದ್ದರಿಂದ ಪ್ರಾರಬ್ಧ ಕರ್ಮ ಮಾತ್ರ ಜ್ಞಾನಿಗಿರುತ್ತೆ, ಸಂಚಿತ ಆಗಾಮಿ ಇರಲ್ಲ ಅಂದ್ರೆ ಒಪ್ಕೊಳಕ್ಕಾಗಲ್ಲ. ಇಲ್ಲ ಇದೂ ಇಲ್ಲ ಅನ್ನಿ, ಇದನ್ನು ತೆಗೆದುಹಾಕ್ತಿರೋ, ಇದನ್ನು ತೆಗೆದುಹಾಕಿದ್ರೆ ಬಿದ್ದೋಗ್ಬೇಕಾಗುತ್ತೆ. ಅವಾಗ ಜ್ಞಾನಿಯನ್ನು ಹೊಡ್ಕೊಂಡು ಹೋಗಕ್ಕಾಗೋದೇ ಇಲ್ಲ. ಇವಾಗ ಜ್ಞಾನಿ ಹತ್ರ ಹೋಗ್ಬೇಕು, ಗುರುಗಳ ಹತ್ರ ಹೋಗ್ಬೇಕು, ಅವ್ರು ಉಪದೇಶ ಕೊಡ್ತಾರೆ, ಅವ್ರು ಇರೋದೇ ಇಲ್ಲ. ಪ್ರಾರಬ್ಧ ಕರ್ಮ ಜ್ಞಾನ ಆದ್ಮೇಲೆ ಪ್ರಾರಬ್ಧ ಕರ್ಮ ಹೋಗ್ಬಿಡುತ್ತೆ, ಎಲ್ಲ ಹೋಗ್ಬಿಟ್ಟು ಶರೀರ ಬಿದ್ದು ಹೋಗ್ಬಿಡುತ್ತೆ ಅಂದ್ರೆ ಅಂತ ಜ್ಞಾನಕ್ಕೆ ಯಾರು ಪ್ರಯತ್ನವೂ ಪಡೋಲ್ಲ, ಹೆದರ್ಕೊಂಡ್ಬಿಟ್ಟಿದ್ದಾರೆ. ಜ್ಞಾನ ಆಗ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಂದ್ರೆ ಅಯ್ಯೋ ಹಾಗಾದ್ರೆ ಜ್ಞಾನ ಬೇಡ. ಕೇಳಿಮ್ಮ, ನಾನ್ ಪೂರ್ವ ಪಕ್ಷಿ ಆಗಿದ್ರೆ ನಾನು ಅದಕ್ಕೆ ಏನಂತಿದ್ದೆ ಗೊತ್ತಾ ಗುರುಗಳೇ? ನಾನಂತಿದ್ದೆ ಅವ್ರ ಕೈಯಲ್ಲಿ ಇರುತ್ತಾಗ ಅವ್ರು ಬೇಕಾದಾಗ ಹೋಗ್ತಾರೆ, ಅವ್ರಿಗೆ ಇಷ್ಟ ಇರೋ ತನಕ ಇರ್ತಾರೆ ಅಷ್ಟೇ. ಹಂಗಲ್ಲಮ್ಮ, ಪ್ರಾರಬ್ಧ ಕರ್ಮ ಎಲ್ಲಾ ಕರ್ಮ ಬಿದ್ದು ಹೋಗುತ್ತೆ ಅಂದ್ಮೇಲೆ ಅವನ ಕೈಯಲ್ಲಿ ಇಲ್ವಲ್ಲ. ಕರ್ಮ ಜ್ಞಾನ ಆದ್ಮೇಲೆ ಕರ್ಮವೆಲ್ಲ ಬಿದ್ದು ಹೋಗ್ಬಿಡುತ್ತೆ ಅಂದ್ರೆ ಅವಾಗ ಪ್ರಾರಬ್ಧ ಕರ್ಮ ಬಿದ್ದು ಹೋಗ್ಬೇಕು, ಅದನ್ನು ಹಿಡ್ಕೋಕ್ಕೂ ಆಗಲ್ಲ. ಅಲ್ಲ ನಿಜ ಅಂದ್ರೆ ಅದ್ರಲ್ಲೂ ಪಾಯಿಂಟ್ ಇದೆ. ನನ್ಗೆ ಯಾಕೆ ಇಷ್ಟ ಆಯ್ತಾ ಪಾಯಿಂಟ್. ಇವಾಗ ಇವರು ಇಷ್ಟವಿಲ್ದೇನೆ ಕರ್ಮಗಳು ಬಿದ್ದು ಹೋಗ್ಬಿಡುತ್ತೆ ಎಲ್ಲವೂ ಅಂತ ಅನ್ನೋದಾದ್ರೆ ಪ್ರಾರಬ್ಧ ಕರ್ಮವೂ ಬಿದ್ದು ಹೋಗ್ಲಿ, ಅವಾಗ ಅವನು ಶರೀರವೂ ಬಿದ್ದು ಹೋಗ್ಲಿ, ಜ್ಞಾನ ಆದ್ಕೊಳ್ಳೆ ಅವನು ಶರೀರ ಬಿಡ್ತಾನೆ ಅಂತಾಗಿ ತತ್ವಜ್ಞಾನಿ ಅಂತ ಲೋಕದಲ್ಲಿ ಇರೋದೇ ಇಲ್ಲ. ಗುರುಗಳನ್ನ ಹೋಗಕ್ಕೆ ಆಗಲ್ಲ, ಹಂಗಾಗ್ಬಿಡತ್ತೆ. ಆದ್ರಿಂದ ನನಗೇನಾಗತ್ತೆ, ಇಲ್ಲ ಪ್ರಾರಬ್ಧ ಕರ್ಮ ಒಪ್ಕೊಳ್ತಿರೋ, ಸಂಚಿತ ಆಗಮನ ಒಪ್ಕೊಂಬಿಡಿ ಅಂತಾರೆ.
ತಸ್ಮಾತ್ ತಸ್ಮಾತ್ ತ್ರಿಪ್ರಕಾರಾಣ್ಯಪಿ ಕರ್ಮಾಣಿ ತ್ರೀಣಿ ಜನ್ಮಾನಿ ಆರಭೇರನ್. ತ್ರಿಪ್ರಕಾರಾಣ್ಯಪಿ ಕರ್ಮಾಣಿ ತ್ರೀಣಿ ಜನ್ಮಾನಿ ಆರಭೇರ. ಹಾಗೆ ಜ್ಞಾನೋತ್ಪತ್ತಿಗೆ ಮುಂಚೆ ಹಿಂದಿನ ಜನ್ಮದಲ್ಲಿ ಮಾಡಿದ್ವು ಎರಡು, ಆಮೇಲೆ ಮಾಡಿದ್ವು ಒಂದೊಂದು ಅಂತ ಹೇಳಿ 3 ಪ್ರಕಾರವಾದ ಕರ್ಮಕ್ಕೆ 3 ಜನ್ಮ ಬರಲಿ ಅವನಿಗೆ ಅಂತ ಈ ಒಂದು ಪೂರ್ವಪಕ್ಷಿದು ಒಂದು ಕಲ್ಪನೆ ಮಾಡಿದಂತಹ ಒಂದು ಆಕ್ಷೇಪ. ಅವನ ಅದಂಶನ್ ಮಾಡಿ ಆಕ್ಷೇಪ ಮಾಡಿದ್ದಾನೆ. ಸಮ್ಮತಾನಿ ವಾ ಸರ್ವಾಣಿ ಏಕಂ ಜನ್ಮ ಆರಭೇರನ್. ಸಮ್ಮತಾನಿ ವಾ ಸರ್ವಾಣಿ ಏಕಂ ಜನ್ಮ ಆರಭೇರ. 3 ಜನ್ಮ ಅಂದ್ರೆ ಕಷ್ಟ ಆಗತ್ತೆ ಕಣಪ್ಪ, ಪೂರ್ವಪಕ್ಷಿ ಬಹಳ ತುಂಬಾ ಕಾಯ್ಬೇಕಾಗತ್ತೆ ಅಂತ ಹಾಗೇನಾದ್ರು ನೀವು ಬೇಜಾರು ಮಾಡ್ಕೊಳ್ಳೋದಾದ್ರೆ ಒಂದು ಕೆಲಸ ಮಾಡಿ, ಅದಷ್ಟು ಸೇರಿ 1 ಜನ್ಮ ಆದ್ರೂ ಕೊಡ್ಲಿ, 1 ಜನ್ಮ ಆದ್ರೂ ತಗೊಳ್ಳಿ. ನಿಮ್ಗೆ 3 ಜನ್ಮಕ್ಕೆ ಒಪ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಸಂಚಿತ ಆಗಾಮಿ ಪ್ರಾರ್ಧ ಎಲ್ಲ ಸೇರಿ, ಆ ಪ್ರಾರ್ಧ ಹೇಳ್ಬೇಕಲ್ಲ, ಆಗಾಮಿ ಸಂಚಿತ ಮತ್ತೆ ಜ್ಞಾನೋತ್ಪತ್ತಿ ಅನಂತರ ಮಾಡಿದ್ದು ಅದೆಲ್ಲ ಸೇರಿ ಮಾತಾಡ್ಕೊಂಡು ನಾವೆಲ್ಲ ಈ ಶರೀರ ಕೊಟ್ಬೇಡ, ಈ ಶರೀರಕ್ಕೆ ಎಲ್ಲಾ 3 ತರಹ ಕರ್ಮದ ಫಲ ಅನುಭವಿಸ್ಬಹುದು ಅಂತೇಳಿ ಎಲ್ಲ ಮಾತಾಡ್ಕೊಂಡು 1 ಜನ್ಮ ಬರುತ್ತೆ ಅಂತ ಅದು ಮಾಡಿ ಅಂತ ಅವನಂತ ಇದ್ದಾನೆ. ಅನ್ಯಥಾ ವಿಪ್ರಣಾಶೇ ಸತಿ ಸರ್ವತ್ರ ಅನಾಶ್ವಾಸ ಪ್ರಸಂಗ ಸರ್ವತ್ರ ಅನಾಶ್ವಾಸ ಪ್ರಸಂಗ ಶಾಸ್ತ್ರಾನರ್ಥಕ್ಕಿಂಚ ಸ್ಯಾತ್ ಶಾಸ್ತ್ರಾನರ್ಥಕ್ಕಿಂಚ ಸ್ಯಾತ್ ಇತ್ಯತಃ ಇದಂ ಅಯುಕ್ತಂ ಉಕ್ತಂ ನ ಸ ಭೂಯೋಭಿಜಾಯತೆ. ಹೀಗಿಲ್ಲದೆ ಏನೂ ಮಾಡ್ದೇನೆಯೇ ಸಂಚಿತ ಕರ್ಮ ಎಲ್ಲ ಹೋಗ್ಬಿಡುತ್ತೆ, ಆಗಾಮಿ ಕರ್ಮ ಎಲ್ಲ ಹೋಗ್ಬಿಡುತ್ತೆ ಅಂದ್ರೆ ಮಾಡಿದ ಕರ್ಮ ಫಲ ಇಲ್ದೇನೆ ಹೋಯ್ತು, ಚೊಕ್ಕಾಯ್ತು. ಆಮೇಲೆ ಸರ್ವತ್ರ ಅನಾಶ, ಅಮ್ಮ ಮುಂದೆ ಜನರಿಗೆ ಒಳ್ಳೊಳ್ಳೆ ಕರ್ಮ ಮಾಡೋಣ ತತ್ವಜ್ಞಾನ ಆಗ್ಬಿಡ್ಲಿ, ಆಯ್ತು ಚೊಕ್ಕ ಬಿಡುತ್ತೆ, ಮಾಡಿ ಫಲನೇ ಇಲ್ಲ ಅಂತ ಬಿಡುತ್ತೆ. ಯಾವ ಕರ್ಮದ ನಂಬಿಕೆನೇ ಬರಲ್ಲ ಯಾರಿಗೂ. ಕೃತ ವಿಪ್ರನಾಶ ಒಂದು, ಮಾಡಿದ್ದು ನಾಶವಾಗೋದು ಒಂದು, ಅನಾಶ್ವಾಸ ನಂಬಿಕೆ ಹೋಗೋದು ಎರಡನೇದು. ಆಮೇಲೆ ಶಾಸ್ತ್ರವು ವ್ಯರ್ಥವಾಗ್ಬಿಡುತ್ತೆ. ಶಾಸ್ತ್ರ ಹೇಳಿದ್ದಲ್ಲ ಕರ್ಮ ಆಗುತ್ತೋ ಆಗದೆ ಇರುತ್ತೋ ಯಾರು ಕಂಡಿದ್ದಾರೆ, ಯಾವ ಕೇಳಿ ಯಾರಿಗೆ ಜ್ಞಾನ ಆಗ್ಬಿಡುತ್ತೋ ಎಲ್ಲ ಹೋಗ್ಬಿಡುತ್ತೆ. ಇದು ಹುಚ್ಚಿಡ್ದಂಗೆ ಜ್ಞಾನ ಆಗೋದು ಅಂದ್ಕೊಂಡ್ಬಿಟ್ಟಿದ್ದಾನೆ ಅವನು. ದಡಾನೆ ಹುಚ್ಚಿಡಿತ ಜ್ಞಾನ ಆಗ್ಬಿಟ್ರೆ ಕರ್ಮ ಎಲ್ಲ ಹೋಗ್ಬಿಡತ್ತೆ, ಆವಾಗ ಶಾಸ್ತ್ರ ಮೇಲೆ ನಂಬಿಕೆ ಬರೋದಿಲ್ಲ, ಎಲ್ಲ ದಂಡ ಆಗ್ಬಿಡುತ್ತಲ್ಲ ಅಂತೇಳಿ ಈ ಕಾರಣಕ್ಕಾಗಿ ಭಗವಂತ ಹೇಳಿ ತಪ್ಪಾಗತ್ತೆ. ಏನೋ ನಸಭೂಯೋ ಬೀಜಾಯಿತಿ ಅನ್ನಲ್ಲ, ಮತ್ತೆ ಅವನು ಹುಟ್ಟಲ್ಲ ಅಂತ ತಪ್ಪು. ಭಗವಂತನಿಗೆ ಹಾಗೆ ಹೇಳಕ್ಕೆ ಅಧಿಕಾರ ಇಲ್ಲ, ಹಂಗೆ ಹೇಳ್ಬಾರ್ದು ಪರಮಾತ್ಮ. ಅವನು ಸಹ ತ್ರೀಣಿ ಜನ್ಮಾನಿ ಪ್ರಾಪ್ನೋತಿ ಅನಂತರ ನಸಭೂಯೋ ಬೀಜಾಯಿತೆ ಅಂತ ಹೇಳ್ಬೇಕು. ಜನ್ಮತ್ರಯಂ ಉಪಲಭ್ಯ ಅನಂತರ ನಸಭೂಯೋ ಬೀಜಾಯಿತೆ ಮಾಡಿ 3 ಜನ್ಮ ತಗೊಳ್ಳಿ, ಆಮೇಲೆ ಹುಟ್ಟಲ್ಲ ಮಾಡಿ. ಇಷ್ಟು ಪೂರ್ವಪಕ್ಷ. ಇದಕ್ಕೆ ಸಿದ್ಧಾಂತ ಬರ್ತಾರೆ, ಇದು ಸರಿಯಲ್ಲ, ಇದು ಹೊಂದೋದಿಲ್ಲ, ಇದು ಯುಕ್ತಿಗೂ ಶಾಸ್ತ್ರಕ್ಕೂ ಅನುಭವಕ್ಕೂ ಒಂದಲ್ಲ. ನಮ್ಮ ವಶಲಕ್ಷ್ಮಿ ಹೇಳಿ ಬಾ. ಗುರುಗಳ ಒಂದೇ ಜನ್ಮದಲ್ಲಿ ಮತ್ತೆ ಮುಂದಿನ ಜನ್ಮ ಪಡ್ಕೊಳತ್ತಾರ ಏನಾರ ಕೆಲ್ಸಗಳು ಮಾಡ್ಬಿಟ್ರೆ ಜ್ಞಾನ ಎಲ್ಲೋ ಹೊಟ್ಟೆ ಹೋಯ್ತು. ಒಂದ್ ಜನ್ಮ ಒಪ್ಕೊಂಡ್ಮೇಲೆ 10 ಜನ್ಮ ಯಾಕೆ ಒಪ್ಕೊಳ್ಳಲ್ಲ, ಯಾಕೆ ಮುಂದೆ ಬರ್ಬಾರ್ದು? ಆ ಜನ್ಮ ಬರೋಕೆ ಅಜ್ಞಾನ ಕಾಮ ಕಾರಣ ಅಂತ ಆದ್ಮೇಲೆ ಅದು ಜ್ಞಾನ ಬಂದ್ಮೇಲೂ ಇರುತ್ತೆ ಅಜ್ಞಾನ ಕಾಮ ಅನ್ನೋದಾದ್ರೆ ಮುಂದೆ ಕಂಟಿನ್ಯೂ ಆಗ್ರಿ. ಸರಿ ಇಲ್ಲ, ತುಂಬಾ ಚಿಕ್ಕ ಮಕ್ಳು ಕೇಳತ್ತಾರ ಅಷ್ಟೇ. ಇಲ್ಲ ಸಾಮಾನ್ಯ ಯಾರು ಕೇಳ್ಬಿಡ್ಬಹುದು ಅಂತ ಅಂದ್ಕೊಂಡು ಭಾಷಿಕಾರರು ಆ ಪ್ರಶ್ನೆನ ಇದ್ ಮಾಡ್ತಾ ಇದ್ದಾರೆ ಅಷ್ಟೇ. ಯಾರಾದ್ರೂ ಹೀಗಿದ್ರೆ ಈ ರೀತಿ ಅದಕ್ಕೇನು ಸಮಂಜಸ ಮಾಡ್ತೀನಿ, ಶಾಸ್ತ್ರಾರ್ಥ ಹೊಂದಿಸ್ತೀನಿ ಅಂತ ಯಾರಾದ್ರೂ ಕಲ್ಪನೆ ಮಾಡಿದ್ರೆ ಆ ಕಲ್ಪನೆ ಮಾಡಬಾರ್ದು, ಸರಿಯಾಗಲ್ಲ ಅಂತ ಹೇಳಕ್ಕೆ ಪ್ರಶ್ನೆ ಹಾಕೊಂಡಿದ್ದಾರೆ. ಜನ್ಮದಲ್ಲೂ ಅಂತ ಕೆಲಸಗಳು ಮಾಡೋದು ಇನ್ನೊಂದಕ್ಕೆ ಅದು ಮುಂದುವರ್ಕೊಂಡು ಹೋಗ್ತಿರ್ತ. ಹೌದು, ಮುಂದುವರಿತಾನೆ ಮುಗಿಯೋದೇ ಇಲ್ಲ ಅದು. ಆಮೇಲೆ ನೀವ್ ಹೇಳೋ ಹಂಗೆ ಒಂದೇ ಜನ್ಮದಲ್ಲಿ ಅಡಕ ಆಗೋ ಅಷ್ಟು ಜಾಸ್ತಿ ಇನ್ನು ಇದ್ದಾಗ ಯಾವ ಜನ್ಮ ಬೇಕವಾಗ? ಪ್ರಾಣಿ ಅದ ಇಂದಿನ ಅನೇಕ ಜನ್ಮಗಳಲ್ಲಿ ಮನುಷ್ಯ ಹುಟ್ಟುವ, ಪಕ್ಷಿಯಾಗಿ ಹುಟ್ಟುವ, ಪ್ರಾಣಿಯಾಗಿ ಹುಟ್ಟುವ, ದೇವತೆಯಾಗಿ ಹುಟ್ಟುವ 4 ತರಹ ಕರ್ಮ ಇದ್ದಿದ್ರೆ ಯಾವ ಜನ್ಮ ತಗೋಬೇಕು ಅವನು? ಆ 4 ಒಂದಲ್ಲಿ ಕೂಡ್ಸೋಕಾಗತ್ತೆ? ಅದೆಲ್ಲ ಹೊಂದಲ್ಲ, ಸುಮ್ಮನೆ ಕಲ್ಪನೆ ಮಾಡಿ ಪ್ರಶ್ನೆ ಮಾಡೋದಷ್ಟೇ. ಇವಾಗ ಶಾಸ್ತ್ರದಿಂದ ಉತ್ತರ ಕೊಡ್ತಾರೆ, ತರ್ಕದಿಂದ ಉತ್ತರ ಕೊಡೋ ಮುಂಚೆ ಶ್ರುತಿ ನೋಡೋದು ಏನ್ ಹೇಳುತ್ತೆ? ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಬ್ರಹ್ಮವೇದ ಬ್ರಹ್ಮೈವ ಭವತಿ ತಸ್ಯ ತಾವದೇವ ಚಿರಂ ಇಶೀಕಾತೂಲವತ್ ಸರ್ವಾಣಿ ಕರ್ಮಾಣಿ ಪ್ರದೂಯಂತೆ ಇತ್ಯಾದಿ ಶ್ರುತಿ ಶತೇಭ್ಯಃ ಉಕ್ತೋ ವಿದುಷಃ ಸರ್ವಕರ್ಮ ದಾಹ. ಅಸ್ಯ ಅಂದ್ರೆ ಈ ಜ್ಞಾನಿಯ ಸರ್ವಾಣಿ ಕರ್ಮಾಣಿ ಕ್ಷೀಯಂತೆ,
ಸರ್ವಾಣಿ ಕರ್ಮಾಣಿಂದ ಅದರಲ್ಲಿ ಯಾವುದು ಸಂಕೋಚ ಮಾಡೋ ಹಾಗಿಲ್ಲ, ಏನನ್ನು ಉಳಿಸ್ಕೋಬಾರ್ದು. ಸರ್ವ ಶಬ್ದ ಇದೆಯಲ್ಲ, ಸರ್ವ ಶಬ್ದಕ್ಕೆ ಸಂಕೋಚ ಮಾಡ್ದೇನೆ ಸಂಚಿತ ಆಗಾಮಿ ಎಲ್ಲ ಕರ್ಮಕ್ಕೆ ಪ್ರಾಬ್ಧವೂ ಆಗುತ್ತೆ. ನಿಜ ಹೇಳಿದ್ರೆ ಅವನ ಅನುಭವ ಕಡೆಯಿಂದ ಅವನ ಕಡೆಯಿಂದ ಪ್ರಾಬ್ಧವೂ ಇಲ್ಲ ಅವನಿಗೆ. ಪ್ರಾಬ್ಧ ಇದೆ ನೋಡಿದೆ ಅವ್ನು ಪ್ರಾಬ್ಧ, ಅದು ನಮ್ಮ ಪ್ರಾಬ್ಧ. ಅದು ಜ್ಞಾನಿ ಪ್ರಾಬ್ಧ ಇದೆ ನೋಡೋದು ನಮ್ಮ ಪ್ರಾಬ್ಧ. ಅದು ಅಯ್ಯೋ ಜ್ಞಾನಿಗಿಂತ ಪ್ರಾಬ್ಧ ಇರತ್ತೆ ಏನಿಲ್ಲ. ಸರ್ವಾಣಿ ಕರ್ಮಾಣಿ ಬಹುವಚನ ಇರೋದ್ರಿಂದ ಒಂದು ಕರ್ಮವೂ ಉಳಿದಿರೋದಿಲ್ಲ ಜ್ಞಾನಿ ಕಡೆಯಿಂದ. ಎಲ್ಲ ಕರ್ಮವೂ ಕ್ಷಯವಾಗತ್ತೆ ಅಂತ ಮುಂಡಕ ಶ್ರುತಿ ಸ್ಪಷ್ಟವಾಗಿ ಯಾವುದು ಉಳಿದಿರಲ್ಲ ಅಂತ ಹೇಳ್ತಾ ಇದೆ. ಆಮೇಲೆ ಅಷ್ಟೇ ಅಲ್ಲ, ಅವನು ಏನಾಗ್ತಾನೆ ಜ್ಞಾನ ಆದ್ಕೊಳ್ಳೆ ಬ್ರಹ್ಮವೇದ ಬ್ರಹ್ಮೈವ ಬ್ರಹ್ಮ ಆಗ್ಬಿಡ್ತಾನೆ. ಬ್ರಹ್ಮಕ್ಕೆ ಅಂತ ಜನ್ಮ ಅಂದ್ರೆ ಜೀವನಿಗೆ ಜನ್ಮ, ಸಂಸಾರಿಗೆ ಜನ್ಮ, ಬ್ರಹ್ಮಕ್ಕೆ ಜನ್ಮ ಉಂಟಾ? ಅವನು ಬ್ರಹ್ಮ ಆಗ್ಬಿಡ್ತಾನೆ. ಬ್ರಹ್ಮ ಆದವನಿಗೆ ಜನ್ಮ ಬರೋದಿಲ್ಲ. ಅಷ್ಟೇ. ಇನ್ನೊಂದು ಶ್ರುತಿ ಇದು ಛಾಂದೋಗ್ಯದಲ್ಲಿ ಅವನಿಗೆ ಅದೇ ತಡ, ಯಾವುದೋ ಜ್ಞಾನವಾಗೋದೇ ತಡ ಅಂತ ಒಂದು ಅರ್ಥ ಮಾಡಿದ್ದಾರೆ. ಇನ್ನೊಂದು ಈ ಪ್ರಾರಬ್ಧ ಕರ್ಮ ಮುಗಿಯೋದೇ ತಡ ಅಂತ ಇನ್ನೊಂದು ಅರ್ಥ ಮಾಡಿದ್ದಾರೆ. ಪ್ರಾರಬ್ಧ ಕರ್ಮ ಮುಗಿದು ಬಿಟ್ರೆ ಮತ್ತೆ ಅವನು ಬರೋಲ್ಲ ಅಂತ ಒಂದು ಅರ್ಥ. ಜ್ಞಾನವಾಗ್ಬಿಟ್ರೆ ಅವನು ವಿಮೋಕ್ಷೆ ಮುಕ್ತನಾಗ್ಬಿಡ್ತಾನೆ ಅಂತ. ಅಷ್ಟೇ ತಾವದೇವ ಚರಂ ಯಾವನ್ನ ವಿಮೋಕ್ಷಿ ಅಸ ಸಂಪತ್ತಿ. ಈ ಪ್ರಾರಬ್ಧ ಕರ್ಮ ಯಾವಾಗ ಬಿಟ್ಕೊಂಡ್ಬಿಡ್ತಾನೋ, ಯಾವಾಗ ಬರೋ ಅಲ್ಲಿವೂ ಇರ್ತಾನೆ. ಪ್ರಾರಬ್ಧ ಕರ್ಮ ಬಿಟ್ಕೊಂಡು ಕೂಡಲೇನೆ ಮುಕ್ತನಾಗ್ಬಿಡ್ತಾನೆ ಶ್ರುತಿ ಹೇಳ್ತಾ ಇದೆ. ಈ ಆಮೇಲೆ ಇಶೀಕಾತುಲನೆ ಬೂರ್ಗದ ಹತ್ತಿ. ಬೂರ್ಗದ ಹತ್ತಿ ಹೇಗೆ ಬೆಂಕಿಗೆ ಹಾಕಿದರೆ, ದೊಡ್ಡ ಬೆಂಕಿ ಹಾಕಿದ ಸೆಕೆಂಡ್ಗೆ ಬೂದಿ ಆಗ್ಬಿಡುತ್ತೋ, ಅದೇ ರೀತಿ ಆತ್ಮಜ್ಞಾನವಾದ ಕೂಡಲೇನೆ ಎಲ್ಲ ಕರ್ಮಗಳು ಸುಟ್ಟು ಹೋಗುತ್ತವೆ ಅಂತ ಇದು ಛಾಂದೋಗ್ಯ ಶ್ರುತಿಯೇ, ವೈಶ್ವಾನರ ವಿದ್ಯೆಯಲ್ಲಿ ಬರುವಂತಹ ಶ್ರುತಿ. ಇದೇ ಮೊದಲಾಗಿರುವ ನೂರಾರು ಶ್ರುತಿಗಳಿದೆ ಇದೇ ತರಹದ್ದು ಶ್ರುತಿಗಳಿಂದ ಹೇಳಿದ್ದಾಗಿದೆ. ಏನು ಹೇಳಿದ್ದಾಗಿದೆ? ಜ್ಞಾನಿಗೆ ಎಲ್ಲ ಕರ್ಮಗಳು ಸುಟ್ಟು ಹೋಗುತ್ತೆ, ಯಾವ ಕರ್ಮಗಳು ಇರುವುದಿಲ್ಲ ಅಂತ ಸ್ಪಷ್ಟವಾಗಿ ಭಗವಂತನು ಹೇಳಿದ್ದಾನೆ. ಸವಿತಾ ಹೇಳಿದಲ್ಲ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಭಸ್ಮ ಕುರುತೆ ತಥಾ ಯಥೀಧಾನ್ಯಮಿದ್ಯೋಗ್ನಿ ಭಸ್ಮಸಾ ಕುರುತೆ ಅರ್ಜುನ ಜ್ಞಾನಾಗ್ನಿ ಭಸ್ಮಸಾ ಕುರುತೆ ತಥಾ. ಅದನ್ನ ಕೊಂಡು ಇಹಪ್ತ ಉಕ್ತ ಇಲ್ಲೇ ಕೊಟ್ಟಲ್ಲ. ಯಥೀಧಾಂಸಿ ಇತ್ಯಾದಿನ ಸರ್ವಕರ್ಮದಾಹ ಇಲ್ಲೂ ಕೂಡ 4ನೇ ಅಧ್ಯಾಯದಲ್ಲಿ ಹೇಳಿದಾನೆ, ಜ್ಞಾನ ಹೇಗೆ ಅಗ್ನಿ ಎಲ್ಲಾ ಕಟ್ಟಿಗೆಯನ್ನು ಸುಟ್ಟಾಕ್ಬಿಡತ್ತೋ ಅದಾದ ಜ್ಞಾನವೆಂಬ ಅಗ್ನಿಯಿಂದ ಎಲ್ಲಾ ಕರ್ಮಗಳು ಸುಟ್ಟೋಗ್ಬಿಡತ್ತೆ ಅಂತ ಇಲ್ಲೂ ಭಗವಂತ ಹೇಳಿದಾನೆ. ಮುಂದೂ ಹೇಳ್ತಾನೆ, ಮುಂದೂ ಕೂಡ ನಿಷ್ಠಾಜ್ಞಾನಸ್ಯ ವ್ಯಾಪಾರ ಅಂತ ಜ್ಞಾನ ಉಂಟಾದ್ಕೊಳ್ಳೇನೆ ಅವನು ಬ್ರಹ್ಮ ನಮ್ಮ ಪಾಪಾತ್ಮ ಅಲ್ಲಿ 18ನೇ ಅಧ್ಯಾಯದಲ್ಲಿ ಅಶೋಚಿತ ಕಾಂಕ್ಷಿತಿ ಭಕ್ತಿಯ ಮಾಮಿಜಾನ ಬಂದಲೋ ಬ್ರಹ್ಮಭೂತ ಪ್ರಸನ್ನಾತ್ಮ ನಶೋಚಿತ ಕಾಂಕ್ಷಿತಿ ಅಲ್ಲಿ ಅಲ್ಲ ಹೇಳಿದ್ದಾರೆ. ಎಲ್ಲಾ ಕರ್ಮಗಳನ್ನು ದಾಟ್ಕೊಂಡು ಹೋಗ್ಬಿಡ್ತಾನೆ, ಯಾವ ಕರ್ಮ ಉಳಿಯೋದಿಲ್ಲ ಅವನಿಗೆ ಅಂತ ಹೇಳಿ. ಸರ್ವಕರ್ಮ ತತ್ವಜ್ಞಾನವಾದರೆ ಎಲ್ಲಾ ಕರ್ಮಗಳು ಕೂಡ ಹೊರಟೋಗ್ಬಿಡುತ್ತೆ ಅಂತ ಹೇಳಿ ಮುಂದೂ ಕೂಡ ಭಗವಂತ ಹೇಳ್ತಾ ಇದ್ದಾನೆ. ಹಿಂದೂ ಹೇಳಿದ್ದಾನೆ, ಉಪನಿಷತ್ತಲ್ಲೂ ಹೇಳಿದೆ ಅಂತ. ಯುಕ್ತಿಯಿಂದಲೂ ಇದು ಪ್ರೂವ್ ಆಗುತ್ತೆ ಅಂತ ತೋರಿಸ್ತಾರೆ. ಇವಾಗ ಇಷ್ಟೊಟ್ಟು ಶ್ರುತಿ ಸ್ಮೃತಿ ಕೊಟ್ಟರು, ಈಗ ಯುಕ್ತಿಯಿಂದಲೂ ಕೂಡ ಜ್ಞಾನವಾದ್ಮೇಲೆ ಮತ್ತೆ ಜನ್ಮ ಬರೋಲ್ಲ, ಅವನಿಗೆ ಕರ್ಮ ಇರೋಲ್ಲ ಅಂತ ತೋರಿಸ್ತಾರೆ. ಏನ್ ಯುಕ್ತಿ? ಜ್ಞಾನ ಅಂದ್ರೆ ಹಿಂದೂ ಹುಟ್ಟಿಲ್ಲ, ಮುಂದೂ ಹುಟ್ಟಲ್ಲ, ಈಗ್ಲೂ ಹುಟ್ಟಿಲ್ಲ ಅಂತ ತಿಳ್ಕೊಳ್ಳೋದು. ಹೌದು. ಹೇಳ್ಬಿಟ್ಟು ಮುಂದೆ ಹುಟ್ಟಲ್ಲ ಅಂತ ಕೃಷ್ಣ ಹೇಳಿದ್ದು, ಭಗವಂತ ಹೇಳಿದ್ದು ಸರಿ ಇಲ್ಲ ಅಲ್ವಾ? ಅಲ್ಲಲ್ಲ, ಅದು ಯುಕ್ತಿಯಿಂದ ಹೇಳೋ ವಾಕ್ಯ ನೀವು ಹೇಳಿದ್ದು. ಜ್ಞಾನ ಶಬ್ದಕ್ಕೆ ಅರ್ಥ ನಾನು ಎಂದೂ ಹುಟ್ಟಿಲ್ಲ ಸ್ವರೂಪನು ಅಂತ ಇವಾಗ ಯುಕ್ತಿಯಿಂದ ಪ್ರೂವ್ ಮಾಡ್ತಾರೆ. ಹಾಗಾದ್ರಿಂದ ಅವನಿಗೆ ಯಾವಾಗಲೂ ಏನ್ ಕರ್ಮವೂ ಇಲ್ಲ ಅನ್ನೋದೇ ಪರಮಾರ್ಥ. ವಾಕ್ಯದಿಂದ ಹೇಳುವಾಗ ಶ್ರಾದ್ದ ಕರ್ಮ ಒಂದು ಒಡತೆಯನ್ನು ಒಪ್ಕೊಂಡು, ಅಥವಾ ಅಗ್ನಿ ಹೇಗೆ ಕಟ್ಕೆ ಸುಡುತ್ತೋ ಹಾಗೆ ಜ್ಞಾನ ಅಗ್ನಿ ಎಲ್ಲವೊಂದು ಸುಟ್ಬಿಡುತ್ತೆ ಈ ರೀತಿ ಹೇಳ್ತಾರೆ. ಭಗವಂತ ಹೇಳಿ ಸರಿ ಆಗೋಲ್ಲ ಅಂತ ಹೆಂಗೆ ಹೊಂದತ್ತೆ?
ಅಲ್ಲ ಭಗವಂತನ ವಾಕ್ಯದಲ್ಲಿ ಮತ್ತೆ ಹುಟ್ಟು ಬರಲ್ಲ ಅಂತ ಹೇಳೋದು ಜ್ಞಾನ ಆಯ್ತು ಅನ್ನೋದು ಎರಡು, ಒಂದು ವ್ಯಾವಹಾರಿಕ ದೃಷ್ಟಿ ಆಯ್ತು, ಒಂದು ಪರಮಾರ್ಥ ದೃಷ್ಟಿ ಆಗೋಯ್ತಲ್ಲಿ. ಈಗ ಹುಟ್ಟಿದಾನೆ ಅಂತ ಇಟ್ಕೊಂಡು, ಈಗ ಹುಟ್ಟಿದಾನೆ ಒಪ್ಕೊಂಡು ಆಯ್ತಪ್ಪ ಈ ಹುಟ್ಟಿದಾನೆ ಮತ್ತವನು ಈ ದೇಹವನ್ನು ಬಿಟ್ಟ ಮೇಲೆ ಮತ್ತೆ ಹುಟ್ಟೋಲ್ಲ ಅಂತ ಇದು ಅನುವಾದವೇ ಹೊರತು ಈ ಹುಟ್ಟಿದಾನೆ ಅಂತ ಭಗವಂತ ಪ್ರತಿಪಾದ್ಯ ಮಾಡ್ತಾ ಇಲ್ಲ. ಲೋಕದವರು ಒಪ್ಕೊಂಡದ್ದನ್ನು ಇಟ್ಕೊಂಡು ನಸ ಭೂಯೋ ಬೀಜ ಐತಿ, ಇನ್ನೊಂದ್ಸಲ ಹುಟ್ಟೋಲ್ಲ ಕಣಪ್ಪ ಅಂತ ಹೇಳ್ತಾ ಇರೋದು ಅಷ್ಟೇ. ಈ ಹುಟ್ಟಿದಾನೆ ಅಂತ ಭಗವಂತ ಏನು ಹೇಳ್ತಾ ಇಲ್ಲ. ಭಗವಂತ ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಿಂಬಿದ್ದಾನೆ. ಎಂದಿಗೂ ಯಾವತ್ತಿಗೂ ಯಾರು ಹುಟ್ಟವರಲ್ಲ, ಹುಟ್ಟಿದವರೆಲ್ಲ ಹುಟ್ಟೇ ಇಲ್ಲ ಯಾರಿಗೂ. ಅವಿದ್ಯಾ ಕಾಮ ಕ್ಲೇಶ ಬೀಜ ನಿಮಿತ್ತಾನಿ ಕರ್ಮಾಣಿ. ಅವಿದ್ಯಾ ಕಾಮ ಕ್ಲೇಶ ಬೀಜ ನಿಮಿತ್ತಾನಿ ಕರ್ಮಾಣಿ. ಜನ್ಮಾಂತರಾಂಕುರಮಾರಭಂತೆ. ಜನ್ಮಾಂತರಾಂಕುರಮಾರಭಂತೆ. ನೋಡಪ್ಪ, ಜನ್ಮಾಂತರಕ್ಕೆ ಅಂಕುರ ಮೊಳಕೆ ಆಗ್ಬೇಕಾದ್ರೆ ಅದಕ್ಕೆ ಕ್ಲೇಶ ಇರಬೇಕು, ರಾಗದಲ್ಲಿ ಕ್ಲೇಶ ಇರಬೇಕು, ರಾಗಾದಿ ಕ್ಲೇಶಗಳಿಗೆ ಕಾಮ ಇರಬೇಕು, ಕಾಮಕ್ಕೆ ಅವಿದ್ಯೆ ಇರಬೇಕು, ಅವಿದ್ಯೆಯಿಂದ ಕಾಮ, ಕಾಮದಿಂದ ರಾಗದೇಶಾದಿ ನಿಮಿತ್ತವಾಗಿ ಕರ್ಮ, ಇದರಿಂದ ಜನ್ಮ ಬರುತ್ತೆ. ಹಿಂದಿನ ಹೋಗ್ಬಿಟ್ರೆ ಕಾಮವೇ ಹೋಗ್ಬಿಟ್ಟು ಅವಿದ್ಯೆ ಹೋಗ್ಬಿಟ್ರೆ ಮತ್ತೆ ಕರ್ಮ ಎಲ್ಲಿಂದ ಬರುತ್ತೆ? ಕರ್ಮ ಇದ್ದಿದ್ದು ಜನ್ಮ ಎಲ್ಲಿಂದ ಬರುತ್ತೆ? ಕರ್ಮ ಇದ್ದಿದ್ದಾನೆ ಜನ್ಮ, ಕರ್ಮಕ್ಕೆ ಕಾಮ ಇರಬೇಕು, ಕಾಮ ಇದ್ದಿದ್ದೆ ಕರ್ಮ ಇಲ್ಲ, ಕಾಮಕ್ಕೆ ಅವಿದ್ಯೆ ಇರಬೇಕು, ಅವಿದ್ಯೆ ಇದ್ದಿದ್ದು ಕಾಮ ಇಲ್ಲ, ಅವಿದ್ಯೆಗೆ ಜ್ಞಾನ ಬಂದಿದೆ, ಅವಿದ್ಯೆ ಇಲ್ಲ, ಅವಿದ್ಯೆ ಇಲ್ಲದೆ ಆದ್ಮೇಲೆ ಕಾಮವಿಲ್ಲದೆ ಆದ್ಮೇಲೆ ಕರ್ಮ ಇಲ್ಲದೆ ಆದ್ಮೇಲೆ ಜನ್ಮ ಎಲ್ಲಿಂದ ಬರುತ್ತೆ ಅಲ್ವಾ? ಕರ್ಮ ನಿಮಿತ್ತವಾಗಿ ಜನ್ಮ ಬರುವಾಗ ಜನ್ಮಕ್ಕೆ ನಿಮಿತ್ತವಾದ ಕಾಮವನ್ನು ಕರ್ಮವನ್ನೇ ಕಿತ್ತಾಕದ, ಕರ್ಮಕ್ಕೆ ನಿಮಿತ್ತವಾದ ಕಾಮವನ್ನು ಕಿತ್ತಾಕದ, ಕಾಮಕ್ಕೆ ನಿಮಿತ್ತವಾದ ಅವಿದ್ಯೆನ ಕಿತ್ತಾಕದ, ಯಾವುದರಿಂದ? ಜ್ಞಾನದಿಂದ. ಹಾಗಾಗಿ ಏನ್ ಮಾಡಿದ್ರು ಅವನಿಗೆ ಜನ್ಮ ಹೊಂದಲ್ಲ. ಜನ್ಮಾಂತರಂಕ ಅದನ್ನ ಬರುತ್ತೆ. ಇಹಾಪಿಚ ಸಾಹಂಕಾರ ಅಭಿಸಂಧೀನಿ ಕರ್ಮಾಣಿ. ಸಾಹಂಕಾರ ಅಭಿಸಂಧೀನಿ ಕರ್ಮಾಣಿ. ಫಲಾರಂಭಕಾಣಿ ಫಲಾರಂಭಕಾಣಿ. ನ ಇತರಾಣಿ ಇತಿ. ನ ಇತರಾಣಿ ಇತಿ. ತತ್ರ ತತ್ರ ಭಗವತಾ ಉಕ್ತಂ. ತತ್ರ ತತ್ರ ಭಗವತಾ ಉಕ್ತಂ. ಇನ್ನು ಈ ಭಗವದ್ಗೀತೆಯಲ್ಲೂ ಕೂಡ ನಾನೂನು ಅಭಿಮಾನ ಇಟ್ಕೊಂಡು ಫಲಾಪೇಕ್ಷೆ ಇಟ್ಕೊಂಡು ಮಾಡಿದ ಕರ್ಮವು ಫಲವನ್ನುಂಟು ಮಾಡುತ್ತೆ, ಜನ್ಮಾಂತರ ಉಂಟು ಮಾಡುತ್ತೆ ಅಂತ ಹೇಳಿದ್ದಾನೆ. ಅದಿಲ್ಲದ ಅಹಂಕಾರ ಇಲ್ಲ. ಯಸ್ಯನ ಅಹಂಕೃತೋ ಭಾವ ಬುದ್ಧಿ ಯಸ್ಯ ದಲಿಪ್ಯತೆ ಇಲ್ಲ. ಅಹಂಕಾರ ಭಾವ ಇಲ್ಲ, ಕರ್ತೃತ್ವ ಜ್ಞಾನ ಇಲ್ಲ, ಬುದ್ಧಿ ಇಲ್ಲ. ಅವನು ಏನು ಕ್ರಿಯೆ ಮಾಡೋನಲ್ಲ, ಯಾವ ಸಂಬಂಧವೂ ಆಗಲ್ಲ ಅಂಥೇಳಿ ಭಗವಂತ ಅಲ್ಲಲ್ಲೇ ಹೇಳ್ಕೊಂಡು ಹೋಗಿದ್ದಾನೆ ಗೀತೆಯಲ್ಲಿ. ಯಾರಿಗೆ ಅಹಂಕಾರ ಬುದ್ಧಿ ಫಲಾಸಕ್ತಿ ಇದೆಯೋ ಅವನಿಗೆ ಫಲವನ್ನುಂಟು ಮಾಡುವ ಕರ್ಮಗಳು ಉಂಟಾಗಿ ಫಲ ಪಡ್ಕೊಂಡು ಜನ್ಮ ಬರುತ್ತೆ ಅಂತ. ಕರ್ತೃತ್ವ ಬುದ್ಧಿ ಇಲ್ಲ, ಅಹಂಕಾರ ಇಲ್ಲ, ಫಲಾಪೇಕ್ಷೆ ಇಲ್ಲ ಅಂತಂದ್ಮೇಲೆ ಅವನ ಕರ್ಮ ಮುದಿಯುವ ಚೇಷ್ಟಾ ಮಾತ್ರ ಕ್ರಿಯಂತೆ. ಸುಮ್ಮನೆ ಚೇಷ್ಟೆ, ಗೊಂಬೆ ಚೇಷ್ಟೆ ಮಾಡೋದು ಚೇಷ್ಟೆ ಮಾಡ್ತಿರ್ತಾನೆ ಜ್ಞಾನಿ. ಗೊಂಬೆ ಚೇಷ್ಟೆ ಮಾಡೋದಕ್ಕೆ ಏನು ಫಲ? ರೋಬೋಟ್ ಹೋಗಿ ಬಂದು ತಂದು ಕೊಟ್ಟು ಕುಡಿದು ಏನು ಅದಕ್ಕೆ ಹಾಗೆ ರೋಬೋಟ್ ತರ ಜ್ಞಾನಿ ಹೀರ ಓಡಾಡ್ತಾ ಇರತ್ತೆ ಅಷ್ಟೇ. ಅಲ್ಲಿ ಕರ್ತೃತ್ವ ಬುದ್ಧಿ ಎಂಥದ್ದು ಇಲ್ಲ ಅಷ್ಟೇ ಅನ್ನೋದನ್ನು ಭಗವಂತ ಅಲ್ಲಲ್ಲೇ ಹೇಳ್ಬಿಟ್ಟಿದ್ದಾನೆ. ಬೀಜಾನ್ಯಗ್ನುಪದಗ್ಧಾನಿ ನಾರೋಹಂತಿ ಯಥಾ ಪುನಃ. ಬೀಜಾನ್ಯಗ್ನುಪದಗ್ಧಾನಿ ನರೋಹಂತಿ ಯಥಾ ಪುನಃ. ಜ್ಞಾನದಗ್ಧೈಸ್ತಥಾ ಕ್ಲೇಶೀನಾತ್ಮ ಸಂಪದ್ಯತೆ ಪುನಃ ಇತಿ ಚ. ಜ್ಞಾನದಗ್ಧೈಸ್ತಥಾ ಕ್ಲೇಶೀನಾತ್ಮ ಸಂಪದ್ಯತೆ ಪುನಃ ಇತಿ ಚ. ಮೋಕ್ಷ ಧರ್ಮದಲ್ಲಿ ಇತಿ ಚ, ಮೋಕ್ಷ ಧರ್ಮದಲ್ಲಿ ಹೇಳೋದು. ಹೇಗೆ ಅಗ್ನಿಪದಗ್ಧಾನಿ ಬೀಜಾನಿ, ಅಗ್ನಿಯಿಂದ ಹುರಿದು ಹೋದ ಸುಟ್ಟೋದ ಬೀಜಗಳು, ಚೆನ್ನಾಗಿ ಶೇಂಗಾ ಬೀಜವನ್ನ ಕರ್ಕಲಾಗಿ ಹುರಿದು ಬಿಡಿ ತಗೊಂಡೋಗಿ ಹಾಕಿ ಕೊಚ್ಚೆಲೆ ಮೊಳಕೆ ಬರುತ್ತಾ ನೋಡಿ. ಎಂತ ನೀರು ಹಾಕಿದ್ದು ಮೊಳಕೆ ಬರಲ್ಲ. ಚೆನ್ನಾಗಿ ಕರ್ಕಲಾಗ ಹುರಿದು ಬಿಟ್ರೆ ಅಗ್ನಿಯಿಂದ ಭತ್ತ ಇರ್ಬೋದು, ಅಕ್ಕಿ ಇದು ಶೇಂಗಾ ಇರ್ಬೋದು, ಬೇರೆ ಯಾವುದೇ ಹುರುಳಿ, ಕಡ್ಲೆ, ಇದು ತೊಗರಿ, ಯಾವುದೇ ಬೀಜವನ್ನ ಚೆನ್ನಾಗಿ ಹುರಿದು ಬಿಟ್ರೆ, ಸೀದೋದು ಬಿಟ್ರೆ ಇನ್ನು ಹೇಗೆ ಮತ್ತೆ ಮೊಳಕೆ ಆಗೋದಿಲ್ವೋ ಅದರಂತೆ ಜ್ಞಾನ ಎಂಬ ಅಗ್ನಿಯಿಂದ ಎಲ್ಲ ಕ್ಲೇಶವು ಸುಟ್ಟೋಗ್ಬಿಟ್ಟಿದೆ. ಜ್ಞಾನಿಯ ಕ್ಲೇಶಗಳು ಯಾವುದು ಕ್ಲೇಶ? ಅವಿದ್ಯೆಯೂ ಕ್ಲೇಶ, ಕಾಮವೂ ಕ್ಲೇಶ, ಕರ್ಮವೂ ಕ್ಲೇಶ, ರಾಗದ್ವೇಷವೂ ಕ್ಲೇಶ. ಅಷ್ಟನ್ನು ಜ್ಞಾನವೆಂಬ ಅಗ್ನಿಯಿಂದ ಸುಟ್ಟಾಕ್ಬಿಟ್ಟಿದ್ದಾನೆ. ಜ್ಞಾನವೆಂಬ ಅಗ್ನಿಯಿಂದ ಎಲ್ಲ ಕ್ಲೇಶವನ್ನು ಸುಟ್ಟಾಕೊಂಡಂತಹ ಜ್ಞಾನಿಯು ಈ ಆತ್ಮನು ಮತ್ತೆ ಹುಟ್ಟೋದಿಲ್ಲ. ಮತ್ತೆ ಹುಟ್ಟೋದಿಲ್ಲ ಅಂದ್ರೆ ಈಗ ಹುಟ್ಟಿದಾನೋ ಅಂದ್ರೆ ಅದು ಲೋಕದವರು ಒಪ್ಕೊಂಡಿರೋದು. ಜ್ಞಾನಿ ಇದ್ದಾನೆ, ಹುಟ್ಟಿದಾನೆ, ನಮ್ಮ ಹತ್ರ ಮಾತಾಡ್ತಾ ಇದ್ಕೊಂಡು ಆಯ್ತಪ್ಪ ನಿಮ್ಮ ಜೊತೆ ಮಾತಾಡುವವರೆಗೂ ಅವನು ಹೀಗಿರ್ತಾನೆ. ಅವನು ಯಾವಾಗ ದೇಹ ಬಿಡ್ತಾನೋ ಅವನು ಬ್ರಹ್ಮ ಸಂಪದ್ಯತೆ ತದಾ ಅಂತ ಬ್ರಹ್ಮ ಆಗ ಸೇರ್ಕೋತಾನೆ ಅಂತಲ್ಲ, ಜನ್ಮಾಂತರಕ್ಕೆ ಹೋಗಲ್ಲ ಅನ್ನೋಕ್ಕೋಸ್ಕರ ಆಗ ಸೇರ್ಕೋತಾನೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗೂ ಸೇರ್ಕೊಂಡವನೇ, ಸೇರ್ಕೋದಿರೋ ಕಾಲವೇ ಇಲ್ಲ. ಯಾವಾಗಲೂ ಬ್ರಹ್ಮಕ್ಕಿಂತ ಅನನ್ಯನೇ.
ಹಾಗಾದ್ದರಿಂದ ಯುಕ್ತಿಯಿಂದಲೂ ಜ್ಞಾನಿಗೆ ಪುನರ್ಜನ್ಮವನ್ನು ಹೊಂಸೋಕ್ಕಾಗಲ್ಲ. ಶಾಸ್ತ್ರವಾಕ್ಯ ಸ್ಮೃತಿವಾಕ್ಯದಿಂದಲೂ ಜ್ಞಾನಿಗೆ ಪುನರ್ಜನ್ಮವಿಲ್ಲ. 3 ಜನ್ಮ ಬರಬೇಕು ಅಂದ್ರೆ ಅರ್ಥ ಇಲ್ಲ. ಹಂಗೆ 3 ಜನ್ಮ ಬರಬೇಕು ಅಂದ್ರೆ 30 ಜನ್ಮ ಆಗತ್ತೆ, 300 ಜನ್ಮ ಆಗತ್ತೆ, ಅದು ಎಂಡಿಲ್ ಆಗತ್ತೆ. ಅದೆಲ್ಲ ಹೊಂದಲ್ಲಪ್ಪ, ಅದು ಸರಿ ಆಗೋದಿಲ್ಲ. ಅದು ಈಗ ಇನ್ನೊಂದು ಪ್ರಶ್ನೆ ಮಾಡ್ತಾನೆ, ಅದು ನಾಳೆ ಹೇಳೋಣ. ಜ್ಞಾನೋತ್ಪತ್ತಿ ಆದ್ಮೇಲೆ ಮಾಡಿರ್ತಾರಪ್ಪ ಅಂತ ಕರ್ಮ ಸುಟ್ಟೋಗ್ಲಿ ಸ್ವಾಮಿ, ಹಿಂದಿನ ಕರ್ಮ ಅದಕ್ಕೆ ಜ್ಞಾನ ಬರುತ್ತೆ ಅಂತ ಗೊತ್ತೇ ಇಲ್ಲ, ಆ ಕರ್ಮ ಯಾಕೆ ಸುಟ್ಟೋಗ್ಬೇಕೋ? ಜ್ಞಾನೋತ್ಪತ್ತಿ ಆದ್ಮೇಲೆ ಮಾಡುವ ಕರ್ಮ ಜೊತೆ ಜ್ಞಾನ ಇರುತ್ತೆ. ಜ್ಞಾನ ಕರ್ಮ ಒಟ್ಟಿಗೆ ಇರೋದ್ರಿಂದ, ಹೇಗೆ ಬೆಂಕಿ ಶೇಂಗಾ ಒಟ್ಟಿಗೆ ಇರೋದ್ರಿಂದ ಆ ಶೇಂಗಾ ಮೊಳಕೆ ಬರಲ್ಲ. ಅದು ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿದ್ದಾದ ಕರ್ಮಗಳಿಗೆ ಜ್ಞಾನ ಇಲ್ವಲ್ಲ ಜೊತೆಯಲ್ಲಿ, ಅದು ಮೊಳಕೆ ಆಗ್ಬೋದಲ್ಲ ಅಂತ ಶುರು ಮಾಡ್ತಾನೆ. ಎಲ್ಲವನ್ನೂ ಸುಟ್ಟಾಕತ್ತೆಪ್ಪ ಅಂತ.